ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಅಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತರಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಜನವರಿ 18 ಭಾನುವಾರದಿಂದ ಜನವರಿ 24 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೊದಲು ಈ ವಾರದ ಪಂಚಾಂಗದ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳುವಂಥದ್ದು. ಜನವರಿ 18 ಭಾನುವಾರ, ಇಂದು ಅಲ್ಲಿ ವಿಶೇಷವಾದ ಅವರಾತ್ರಿ ಅಮಾವಾಸ್ಯೆ ಜರುಗುವಂಥದ್ದು. ಅಲ್ಲಿ ವಿಶೇಷವಾಗಿ ಅಮಾವಾಸ್ಯೆಯ ಆಚರಣೆಯೆಂದು ವಿಶೇಷವಾಗಿ ಈ ಶಿವನ ಆಲಯ, ದೇವಿಯ ಆಲಯ ಅಥವಾ ಇನ್ನಿತರ ಅವರ ಒಂದು ಪೂರ್ವಜರ ಪಿತೃಗಳ ಒಂದು ಆರಾಧನೆ ಮಾಡುವಂಥ ಪದ್ಧತಿ ಪ್ರತಿ ಅಮಾವಾಸ್ಯೆಗೆ ಮಾಡುವಂಥದ್ದಿರುತ್ತೆ. ತೀರ್ಥ ಸ್ನಾನಗಳನ್ನು ಮಾಡಲಿಕ್ಕೆ, ಜೊತೆಗೆ ತೀರ್ಥ ಕ್ಷೇತ್ರಗಳಲ್ಲಿ ಈ ಪಿಂಡ ತರ್ಪಣಾದಿಗಳನ್ನು ಕೊಡುವಂಥದ್ದು, ಪಿತೃ ನಿಮಿತ್ತವಾದ ಕಾರ್ಯಗಳನ್ನು ಮಾಡುವಂಥದ್ದು ಈ ಅವರಾತ್ರಿ ಅಮಾವಾಸ್ಯೆಯನ್ನು ಮಾಡ್ತಾರೆ. ಅಂದರೆ ಶಿವರಾತ್ರಿ ಅಮಾವಾಸ್ಯೆಗೆ ಮುಂಚೆ ಬರುವಂಥ ಒಂದು ಅಮಾವಾಸ್ಯೆಯನ್ನು ಅವರಾತ್ರಿ ಅಮಾವಾಸ್ಯೆ ಎಂದು ಕರೆಯುವಂಥ ಪದ್ಧತಿ ಇರುತ್ತೆ. ಇಂದಿನಿಂದ ಕೆಲವರು 1 ತಿಂಗಳ ಕಾಲ ವಿಶೇಷವಾದ ಶಿವನ ಸಂಬಂಧಿತವಾದ ವ್ರತವನ್ನು, ಅಂದರೆ ಮುಂದಿನ ಮಾಘ ಮಾಸದಲ್ಲಿ ಬರತಕ್ಕಂಥ ಅಮಾವಾಸ್ಯೆ ಅದು ಶಿವರಾತ್ರಿ ಅಮಾವಾಸ್ಯೆ ಆಗುತ್ತೆ. ಹಾಗಾಗಿ ಈ ಪೌಷ ಮಾಸದ ವಿಶೇಷವಾದ ಕೊನೆಯ ದಿನ ಇಂದು ಬರುತ್ತೆ. ಆ ಪೌಷ ಮಾಸದ ಕೊನೆಯ ದಿನದಂದು ಅಲ್ಲಿ ವ್ರತಸ್ಥರಾಗಿ ಶಿವನ ಆಲಯಗಳ ಸಂದರ್ಶನ ಅಥವಾ ತೀರ್ಥಕ್ಷೇತ್ರಗಳ ಸಂದರ್ಶನ ಮಾಡಿ ಸಂಕಲ್ಪ ಮಾಡಿ 1 ತಿಂಗಳವರೆಗೆ, ಅಂದರೆ ಮುಂದಿನ ಶಿವರಾತ್ರಿ ಅಮಾವಾಸ್ಯವರೆಗೆ ವ್ರತ ನೇಮುವಂಥದ್ದು ಕೆಲವರು ಮಾಡ್ತಾರೆ. ವಿಶೇಷವಾಗಿ ವಿಶೇಷವಾದ ಶೈವ ಪಂಥದವರು ಅಥವಾ ವಿಶೇಷವಾದ ಶಾಕ್ತ ಪಂಥದವರು ಇವರೆಲ್ಲ ಆಚರಣೆ ಮಾಡೋದು ಅಥವಾ ಕೆಲವೊಂದು ಸಿದ್ಧಿಗಾಗಿ ಇಂದು ಪ್ರಯತ್ನವನ್ನು ಮಾಡೋಂಥದ್ದು. ಹಾಗಾಗಿ ಭಾನುವಾರ ಅವರಾತ್ರಿ ಅಮಾವಾಸ್ಯೆ, ಪೂರ್ವಾಷಾಢ ನಕ್ಷತ್ರ ಇರುವಂಥದ್ದು, ಹರ್ಷಣ ಯೋಗ, ಚತುಷ್ಪಾದ ಕರಣ ಇರುವಂಥದ್ದು ವಿಶೇಷವಾಗಿ ಧಾರ್ಮಿಕವಾದ ಕಾರ್ಯಗಳಿಗೆ, ಪಿತೃ ಸಂಬಂಧಿತವಾದ ಕಾರ್ಯಗಳಿಗೆ, ಆಧ್ಯಾತ್ಮಿಕವಾದ ಸಾಧನೆಗಳಿಗೆ ಇಂದು ಉತ್ತಮವಾದ ಅವಕಾಶ ಇರುವಂಥ ದಿನ ಆಗಿರುತ್ತೆ. ಇನ್ನು 19ನೇ ತಾರೀಕು ಸೋಮವಾರ, ಇಂದಿನಿಂದ ಮಾಘ ಮಾಸದ ಆರಂಭ. ಪೌಷ ಮಾಸವು ಮುಗಿದು ಇಂದು ಮಾಘ ಮಾಸದ ಆರಂಭ ಆಗುತ್ತೆ. ಅಂದರೆ ಮಾಘ ಸ್ನಾನ ಅಂತ ಹೇಳ್ತಾರೆ. ಮಾಘ ಮಾಸದಲ್ಲಿ ಸ್ನಾನ ಅಂತ, ತೀರ್ಥ ಸ್ನಾನವು ಶ್ರೇಷ್ಠ. ಮಾಘ ಮಾಸವು ತೀರ್ಥ ಸ್ನಾನಗಳಿಗೆ ಒಂದು ಶ್ರೇಷ್ಠವಾದಂಥ ಮಾಸ. ಹಾಗಾಗಿ ನಿನ್ನೆ ಕಳೆದಂತಹ ಅಮಾವಾಸ್ಯೆ ಬಳಿಕ ಅಥವಾ ಕೆಲವರು ನಿನ್ನೆಯಿಂದಲೇ ಆರಂಭ ಮಾಡ್ತಾರೆ. ಅಮಾವಾಸ್ಯೆ ಪರ್ವಕಾಲದಿಂದ ಆ ಮಾಘ ಸ್ನಾನದ ಮುಹೂರ್ತವನ್ನು ಮಾಡುವಂಥ ಪದ್ಧತಿ ಕೆಲವರಿದೆ. ಇನ್ನು ಮಾಘ ಮಾಸದಲ್ಲಿ ವಿಶೇಷವಾಗಿ ಅಂತಹ ತೀರ್ಥಕ್ಷೇತ್ರಗಳ ಸಂದರ್ಶನ, ವ್ರತ ನಿಯಮ ಆಗುವಂಥದ್ದು, ನಿಷ್ಠೆ ಅಂತರ ಆಗುವಂಥದ್ದು ಇವೆಲ್ಲ ಬರುತ್ತೆ. ಹೀಗೆ ಇಂದು ಶುಕ್ಲ ಪಾಡ್ಯಮಿ, ಉತ್ತರಾಷಾಢ ನಕ್ಷತ್ರ, ವಜ್ರಯೋಗ, ಕಿಂಸ್ತುಗನ ಕರಣ ಇರುವಂಥದ್ದು ಶುಭ ದಿನ ಆಗಿರುತ್ತೆ. ಯಾವುದೇ ರೀತಿಯ ವೈಯಕ್ತಿಕವಾದ ಕೆಲಸ ಕಾರ್ಯಗಳು ಅಥವಾ ವ್ಯಾವಹಾರಿಕವಾದ ಕೆಲಸ ಕಾರ್ಯಗಳಿರ್ಬೋದು, ಧಾರ್ಮಿಕವಾದ ಕೆಲಸ ಕಾರ್ಯಗಳು ಉತ್ತಮ ದಿನ. ಸೋಮವಾರ ಆಗಿರೋ ಕಾರಣ ಶಿವನ ದೇವಾಲಯಗಳ, ಶಿವನ ಸಂದರ್ಶನ, ಶಿವನಿಗೆ ಸಂಬಂಧಪಟ್ಟ ವ್ರತ ನಿಯಮ ಅನುಷ್ಠಾನಗಳನ್ನು ಮಾಡಲಿಕ್ಕೆ ಒಂದು ಉತ್ತಮವಾದ ಅವಕಾಶ ಇರುತ್ತೆ. ಇನ್ನು ಇಂದು ಮಹಾ ಸಂತರಾದಂಥ ಒಂದು ವೇಮನರ ಜಯಂತಿ. ಅಂದರೆ ಈ ಆಂಧ್ರ ಪ್ರದೇಶದಲ್ಲಿ ಒಂದು ವಿಶೇಷವಾದ ಕ್ರಾಂತಿಯನ್ನು ಎಬ್ಬಿಸಿದಂತಹ ಒಂದು ಕ್ರಾಂತಿ ಯೋಗಿ ಅಂತಲೇ ಹೇಳ್ಬೋದು. ಅಂತಹ ವೇಮನರು ಅವರು ತಮ್ಮ ವಿವಿಧ ರೀತಿಯ ಒಂದು ಭವಿಷ್ಯ ನಿರೂಪಣೆ ಜೊತೆಗೆ ಒಂದು ಸಮಕಾಲೀನವಾದ ಕೆಲವು ಸಮಾಜದ ಓರೆಕೋರೆಗಳನ್ನು ತಿದ್ದಲು ಅನೇಕ ರೀತಿಯ ನಿರೂಪಣೆಗಳನ್ನು ಮಾಡಿದ್ದಾರೆ. ಜನರ ಆಡು ಭಾಷೆಯಲ್ಲೇ ಒಂದು ಪದಗಳ ರೂಪದಲ್ಲಿ ನೆಲೆಸಿದಂಥ ಅವರ ಒಂದು ದಾರ್ಶನಿಕವಾದ ಸಾಹಿತ್ಯ ಭಾಳಷ್ಟು ಜನಪ್ರಿಯವಾಗಿದೆ. ಅಂತಹ ಒಂದು ಮಹಾಯೋಗಿ ವೇಮನರ ಜಯಂತಿಯನ್ನು ಇನ್ನು ಆಚರಣೆ ಮಾಡ್ತಾರೆ. ಹಾಗಾಗಿ ಇಂದು ಅನೇಕ ರೀತಿಯ ಶುಭ ಅವಕಾಶಗಳಿಗೆ ಇರುವಂಥ ದಿನ. ಇನ್ನು 20ನೇ ತಾರೀಕು ಮಂಗಳವಾರ, ಮಾಘ ಶುಕ್ಲ ಬಿದಿಗೆ ಅಥವಾ ದ್ವಿತೀಯ ತಿಥಿ ಇರುತ್ತೆ. ಶ್ರವಣ ನಕ್ಷತ್ರ, ಸಿದ್ಧಿಯೋಗ, ಬಾಲವಕರಣ ಇರುವಂಥದ್ದು. ಇಂದು ವಿಶೇಷವಾಗಿ ಅಲ್ಲಿ ವಾಸವಿ ಅಗ್ನಿ ಪ್ರವೇಶದ ದಿನ, ಅಂದರೆ ವಾಸವಾಂಬ, ನಿಮಿಷಾಂಬ ಎಂದು ಆರಾಧನೆ ಮಾಡುವಂಥದ್ದು. ವಿಶೇಷವಾಗಿ ವೈಶ್ಯ ಕುಲ ದೇವಿ ಆಗಿರುವಂಥದ್ದು ಆ ವಾಸವಿ ದೇವಿಯ ಅಗ್ನಿ ಪ್ರವೇಶದ ದಿನವನ್ನು ಇಂದು ಆಚರಣೆ ಮಾಡ್ತಾರೆ. 20ನೇ ತಾರೀಕು ಅದನ್ನು ಮಂಗಳವಾರವೇ ಮಾಘ ಶುಕ್ಲ ಬಿದಿಗೆ ಬಂದಿರೋ ಕಾರಣ ವಿಶೇಷವಾದ ಮಹತ್ವ ಇರುತ್ತೆ. ಹಾಗಾಗಿ ವಾಸವಾಂಬ, ನಿಮಿಷಾಂಬ ಎಂದು ಕರೆಯಲ್ಪಡುವಂತಹ ಆ ಒಂದು ದೇವಿಯ ಆರಾಧನೆ ಎಂದು ಮಾಡ್ತಾರೆ. ಅದೇ ರೀತಿ ಶ್ರವಣ ನಕ್ಷತ್ರ, ಸಿದ್ಧಿಯೋಗ, ಬಾಲವಕರಣ ಇರೋ ಕಾರಣ ಅನೇಕ ರೀತಿಯ ಉತ್ತಮ ಕೆಲಸ ಕಾರ್ಯಗಳಿಗೆ ಶುಭ ದಿನ ಆಗಿರುತ್ತೆ. ವ್ಯಾವಹಾರಿಕ ಇರ್ಬೋದು, ಒಪ್ಪಂದ, ಅಗ್ರಿಮೆಂಟ್, ಸಹಿ ಅಥವಾ ಇನ್ನಿತರ ಯಾವುದೇ ಆರಂಭಗಳಿಗೆ ಉತ್ತಮವಾದ ಅವಕಾಶದ ದಿನ ಆಗಿರುತ್ತೆ. ಇನ್ನು 21 ಬುಧವಾರ, ಒಂದು ತದಿಗೆ ತಿಥಿ, ಮಾಘ ಶುಕ್ಲ ತದಿಗೆ ಅಥವಾ ತೃತೀಯ ತಿಥಿ, ಧನಿಷ್ಠ ನಕ್ಷತ್ರ, ವ್ಯತಿಪಾತ ಯೋಗ, ತೈತಿಲಕರಣ ಇರುವಂಥದ್ದು ಶುಭ ದಿನ ಆಗಿರುತ್ತೆ. ಯಾವುದೇ ರೀತಿಯ ಸಹಿ, ಒಪ್ಪಂದ, ಅಗ್ರಿಮೆಂಟು, ಭೇಟಿ ಮಾಡುವಂಥದ್ದು, ಶುಭ ಆರಂಭಗಳಿಗೆ ಉತ್ತಮವಾದ ಅವಕಾಶ ಇರುವಂಥ ಶುಭ ದಿನ ಆಗಿರುತ್ತೆ. ಎಂದು ಅಂಬಿಗರ ಚೌಡಯ್ಯ ಒಂದು ಮಹಾವಚನಕಾರ, ಶರಣ ಸಂತರ ವಿಶೇಷವಾದ ಜಯಂತಿಯನ್ನು ಇಂದು ಆಚರಣೆ ಮಾಡ್ತಾರೆ.
ಇನ್ನು 22ನೇ ತಾರೀಕು ಗುರುವಾರ ಚತುರ್ಥಿ ಅಥವಾ ಚೌತಿ ತಿಥಿ ಶತಭಿಷ ನಕ್ಷತ್ರ ಇರುವಂಥದ್ದು ವರ್ಯಾನುಯೋಗ ವಣಿಕರಣ ಇರುವಂಥದ್ದು. ಇಂದು ಇದನ್ನು ಕುಂದ ಚತುರ್ಥಿ ಎಂದು ಆಚರಣೆ ಮಾಡುವಂಥ ಪದ್ಧತಿ ಇದೆ. ಗಣೇಶ ಅಥವಾ ವಿನಾಯಕನಿಗೆ ಸಂಬಂಧಪಟ್ಟ ವ್ರತ ನಿಯಮ ನಿಷ್ಠರಾಗಿದ್ದು ಗಣೇಶನ ದೇವಾಲಯಗಳ ಸಂದರ್ಶನ, ಗಣೇಶನ ಗುಡಿಗಳಲ್ಲಿ ವಿಶೇಷವಾದ ಹರಕೆ ಪೂಜೆ ಪುರಸ್ಕಾರಗಳನ್ನು ಸಲ್ಲಿಸಲಿಕ್ಕೆ ಒಂದು ವಿಶೇಷವಾದ ಶುಭ ದಿನ ಆಗಿರುತ್ತೆ. ಅಲ್ಲದೆ ವ್ಯಾವಹಾರಿಕವಾದ ಕೆಲಸ ಕಾರ್ಯಗಳಿಗೂ ಇಂದು ಉತ್ತಮವಾದ ದಿನ ಆಗಿರುತ್ತೆ. ಇನ್ನು 23ನೇ ತಾರೀಕು ಒಂದು ಶುಕ್ಲ ಪಂಚಮಿ, ಮಾಘ ಶುಕ್ಲ ಪಂಚಮಿ ಇರುತ್ತೆ. ಪೂರ್ವಭಾದ್ರ ನಕ್ಷತ್ರ ಪರಿಗಯೋಗ ಭವಕರಣ ಇರುವಂಥದ್ದು. ಇದನ್ನು ವಸಂತ ಪಂಚಮಿ ಎಂದು ಉತ್ತರ ಭಾರತದಲ್ಲಿ ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಈ ಪಂಚಮಿಯನ್ನು ಅಂದರೆ ಮಾಘ ಮಾಸದಲ್ಲಿ ಬರುವಂಥ ಪಂಚಮಿಯನ್ನು ವಸಂತ ಪಂಚಮಿ ಎಂದು ಉತ್ತರ ಭಾರತದಲ್ಲಿ ಆಚರಣೆ ಮಾಡ್ತಾರೆ. ಜೊತೆಗೆ ಇಂದು ನಮ್ಮ ಒಂದು ಸ್ವಾತಂತ್ರ್ಯ ಹೋರಾಟದ ಒಂದು ವಿಶೇಷವಾದ ಒಂದು ಸ್ಥಾನಮಾನ ಹೊಂದಿದಂಥ ಸುಭಾಷ್ ಚಂದ್ರ ಬೋಸ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಜಯಂತಿಯನ್ನು ಇಂದು ಆಚರಣೆ ಮಾಡ್ತಾರೆ. ಇನ್ನು 24ನೇ ತಾರೀಕು ಮಾಘ ಶುಕ್ಲ ಷಷ್ಠಿ ಉತ್ತರ ಭಾದ್ರ ನಕ್ಷತ್ರ ಶಿವಯೋಗ ಕೌಲವಕರಣ ಇರುವಂಥದ್ದು. ಇಂದು ಶುಭ ದಿನವೇ ಆಗಿರುತ್ತೆ. ಶುಕ್ರವಾರವೂ ಶುಭ ದಿನ, ಶನಿವಾರವೂ ಸಹ ಈ ದಿನ ಶುಭ ದಿನ ಆಗಿರುತ್ತೆ. ಷಷ್ಠಿ ಹಾಗೂ ನಕ್ಷತ್ರಕ್ಕೆ ಅನುಗುಣವಾಗಿ ಉತ್ತಮವಾದ ಕೆಲಸ ಕಾರ್ಯಗಳನ್ನು ಇಂದು ಮಾಡುವುದು, ಧಾರ್ಮಿಕ ಆಚರಣೆ ಮಾಡ್ಬೋದು. ಜೊತೆಗೆ ಶನಿವಾರ ಆಗಿರೋ ಕಾರಣ ಆಂಜನೇಯ, ಶನಿ ಮಹಾತ್ಮರು ಅಥವಾ ವೆಂಕಟೇಶ್ವರ ಮುಂತಾದ ದೇವಾಲಯಗಳಲ್ಲಿ ವಿಶೇಷವಾದ ಹರಕೆಗಳನ್ನು ಮಾಡುವಂಥದ್ದು. ಅದೇ ರೀತಿ ಇಂದು ಶ್ರವಣ ನಕ್ಷತ್ರದ ಮಳೆ ಆರಂಭ ಆಗುತ್ತೆ. ಮಳೆಗೆ ನಕ್ಷತ್ರ ಬದಲಾಗುವಂಥದ್ದು. ಒಂದು ಸೂರ್ಯನ ಶ್ರವಣ ನಕ್ಷತ್ರದ ಪ್ರವೇಶವಾಗಿರೋ ಕಾರಣ ಒಂದು ಶ್ರವಣ ನಕ್ಷತ್ರದ ಮಳೆ ಇಂದಿನಿಂದ ಆರಂಭ ಆಗುವಂಥದ್ದು. ಹಾಗಾಗಿ ಈ ವಾರದಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ಹಲವಾರು ದಿನಗಳು ಬರ್ತಾಯಿದ್ದಾವೆ. ಅಲ್ಲದೆ ಈ ವಾರದಲ್ಲಿ ಹಲವು ಶುಭ ದಿನಗಳು, ಉದಾಹರಣೆಗೆ ಸೋಮವಾರ, ಮಂಗಳವಾರ, ಗುರುವಾರ, ಶುಕ್ರವಾರ, ಶನಿವಾರ ಇಂತಹ 5 ದಿನಗಳು ಶುಭ ದಿನ. ಅಂದರೆ ಯಾವುದೇ ಕೆಲಸ ಕಾರ್ಯಗಳು, ಒಪ್ಪಂದ ಸಹಿ ಮಾಡೋದು, ಭೇಟಿ ಮಾಡೋದು, ಅಗ್ರಿಮೆಂಟು ಅಥವಾ ಕೊಡುಕೊಳ್ಳುವಿಕೆ, ಮೀಟಿಂಗು ಇತ್ಯಾದಿಗಳಿಗೆ ಸಹ ವ್ಯಾವಹಾರಿಕವಾದ ಕೆಲಸ ಕಾರ್ಯಗಳಿಗೆ 5 ದಿನ ಉತ್ತಮವಾದ ದಿನಗಳಾಗಿ ಬಂದಿವೆ. ಇವೆಲ್ಲನ್ನು ಸದುಪಯೋಗಪಡಿಸಿಕೊಳ್ಳಿ. ಇನ್ನು ಈ ವಾರದ ಪಂಚಾಂಗದ ವಿಶಿಷ್ಟಗಳನ್ನು ತಿಳಿದುಕೊಂಡ ಬಳಿಕ ನಾವು ಈಗ ರಾಶಿ ಭವಿಷ್ಯವನ್ನು ಗಮನಿಸೋಣ. ಮೊದಲಿಗೆ ಮೇಷರಾಶಿಗೆ ಈ ವಾರದ ಆರಂಭ ಶುಭ ಆರಂಭ ಆಗಿ ಬರ್ತಾಯಿದೆ. ವ್ಯಾಪಾರ ಉದ್ಯಮ ಚಟುವಟಿಕೆಗಳಲ್ಲಿ ಹೆಚ್ಚಿನ ಲಾಭಗಳು ಬರುತ್ತದೆ. ವಾರದ ಆರಂಭದ ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳು ನಿಮಗೆ ನಿರಂತರವಾಗಿ ಚಂದ್ರ ಅನುಗ್ರಹ ಇರುವಂಥದ್ದು. ಅಂದರೆ ಅಲ್ಲಿ ನಿಮ್ಮ ಕಾರ್ಯಕ್ಷೇತ್ರ ಅಥವಾ ಕರ್ಮ ಸ್ಥಾನದಲ್ಲಿ ಚಂದ್ರನ ವಿಶೇಷವಾದ ಬೆಂಬಲ ಇರುವಂಥದ್ದು. ಅದೇ ರೀತಿ ಸೂರ್ಯನ ಅನುಗ್ರಹ ಸಹ ನಿಮಗೆ ವಾರಪೂರ್ತಿ ಇದೆ. ಸೂರ್ಯಚಂದ್ರನ ಅನುಗ್ರಹ ವಾರಪೂರ್ತಿ ಇರುವಂಥದ್ದು. ರಾಹುವಿನ ಬೆಂಬಲ ವಾರಪೂರ್ತಿ ಇದೆ. ಬುಧನ ಒಂದು ಅನುಗ್ರಹ ವಾರಪೂರ್ತಿ ಇದೆ. ಹಾಗಾಗಿ ಚತುರ್ಗ್ರಹಗಳ ಒಂದು ಅನುಗ್ರಹ ವಾರಪೂರ್ತಿ ಇರುವಂಥ ಒಂದು ರಾಶಿ ನಿಮ್ಮದಾಗಿರುತ್ತೆ. ಹಾಗಾಗಿ ಅನೇಕ ಉತ್ತಮ ಸಾಧನೆಗಳು ನಿಮಗೆ ಈ ವಾರದ ಆರಂಭದಲ್ಲಿ ಆಗುತ್ತೆ. ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳಲ್ಲಿ ಇಷ್ಟಾಸಿದ್ಧಿ, ಲಾಭ ವೃದ್ಧಿ ಎಲ್ಲರಂತೆ ವ್ಯಾಪಾರ ಉದ್ಯಮ ಪ್ರಗತಿ ಇದೆ. ಜೊತೆಗೆ ಯಾವುದೇ ರೀತಿಯ ನಿಮ್ಮ ಕೋರ್ಟ್ ಕಚೇರಿ ಸಂಬಂಧಿ ಕೆಲಸ, ಸರ್ಕಾರಿ ಮೂಲದ ಕೆಲಸ, ದಾಖಲೆ ಪತ್ರಗಳ ಸಂಗ್ರಹ ಅಥವಾ ಇನ್ನಿತರ ಯಾವುದೇ ರೀತಿ ವ್ಯಾವಹಾರಿಕವಾದ ಒಪ್ಪಂದ, ಸಹಿ, ಅಗ್ರಿಮೆಂಟು ಇತ್ಯಾದಿಗಳಿದ್ರೆ ನೀವು ಈ 3 ದಿನಗಳಲ್ಲಿ ಸಹ ಅದನ್ನು ಕಾರ್ಯಗತಗೊಳಿಸ್ಬೋದು. ವ್ಯಾಪಾರಿಗಳಿಗೆ ಅಭಿವೃದ್ಧಿ ಆಗುತ್ತೆ. ವಿದ್ಯಾರ್ಥಿ ಯುವಕರು ಸಾಧಕರಿದ್ದರೆ ಅವರ ಒಂದು ಮಹತ್ವವಾದ ಸಾಧನೆಗೆ ಅವಕಾಶ ಇರುತ್ತೆ. ಅಥವಾ ಏನಾದರೂ ಒಂದು ಹೊಸದರ ಆರಂಭಕ್ಕೆ, ಹೊಸದರ ಏನಾದರೂ ಕೊಡುಕೊಳ್ಳುವಿಕೆಗೆ ಇತ್ಯಾದಿಗಳಿಗೆ ಸಹ ಅನೇಕ ರೀತಿಯ ಶುಭ ಫಲಗಳಾಗ್ತವೆ. ಇನ್ನು ಮಹಿಳೆಯರು, ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ. ಭಾನುವಾರ, ಸೋಮವಾರ, ಮಂಗಳವಾರ ಮನೆಯಲ್ಲಿ ಶುಭ ಕಾರ್ಯಗಳ ಚಿಂತನೆ, ಶುಭ ಕಾರ್ಯಗಳ ಸಿದ್ಧತೆ ಎಲ್ಲ ಆಗುತ್ತೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಪರಿಣಾಮಗಳು ಮೇಷರಾಶಿಯವರಿಗೆ ಈ 3 ದಿನಗಳಿಂದ, ವಾರದ ಆರಂಭದ 3 ದಿನಗಳು ಶುಭಕರವಾಗಿವೆ. ಆ ಬಳಿಕ ನಿಮಗೆ ಬುಧವಾರ, ಗುರುವಾರ ನಿಮಗೆ ಉತ್ತಮ ಫಲ ನೀಡುವಂತಹ ದಿನಗಳಾಗಿವೆ. ಬುಧವಾರ, ಗುರುವಾರದಲ್ಲಿ ನಿಮಗೆ ಲಾಭ ಸ್ಥಾನದ ಚಂದ್ರನು ಲಾಭ ಸ್ಥಾನದಲ್ಲಿರೋ ಕಾರಣ ಅನಿರೀಕ್ಷಿತ ಧನಾಗಮ, ಅನೇಕ ಲಾಭ ಆದಾಯಗಳಾಗುವಂಥದ್ದು. ವ್ಯಾಪಾರ ಉದ್ಯಮದಲ್ಲಿ ಸಹ ಪ್ರಗತಿ ಇದೆ. ಇನ್ನು ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಯಾವುದೇ ರೀತಿಯ ನಿಮ್ಮ ಕನಸು ಗುರಿಯನ್ನು ತಲುಪಲಿಕ್ಕೆ ಇಂದು ಸದಾವಕಾಶ, ಜನ ಬೆಂಬಲ, ಧನ ಬೆಂಬಲ, ಬಂಧು ಮಿತ್ರರ ಸಹಕಾರ ಇವೆಲ್ಲ ಸಿಗುವಂಥದ್ದು. ಇನ್ನು ಯಾವುದೇ ಕೆಲಸ ಕಾರ್ಯಗಳ ಪ್ರಯತ್ನದಲ್ಲಿ ಸಫಲತೆ ಅಂದರೆ ಸಕ್ಸಸ್ ರೇಟು ಈ 2 ದಿನಗಳಲ್ಲಿ ಅಂದರೆ 21, 22 ಬುಧವಾರ, ಗುರುವಾರ ನಿಮಗೆ ಅತ್ಯದ್ಭುತವಾಗಿ ಫಲವಾಗಿ ಬರುತ್ತೆ. ಹಾಗಾಗಿ ಆರಂಭದ ನಿಮಗೆ 5 ದಿನಗಳು, ವಾರ ಆರಂಭದ ಸೋಮವಾರದಿಂದ ನಿಮಗೆ ಗುರುವಾರದವರೆಗೂ ವಿಶೇಷವಾದ ಶುಭ ಫಲಗಳು, ಚತುರ್ಗ್ರಹಗಳ ಅನುಗ್ರಹ ಇರುವಂಥದ್ದು ಅಪರೂಪದ ಅವಕಾಶ ಸಿಕ್ಕಿದೆ. ಯಾಕಂದರೆ ಮೇಷರಾಶಿಯವರು ಗಮನದಲ್ಲಿಟ್ಟುಕೊಳ್ಳಿ, ಸಾಡೆಸಾತಿಯ ಪ್ರಭಾವ ಇರೋ ಕಾರಣ ಮಧ್ಯೆ ಸಿಕ್ಕತಕ್ಕಂಥ ಈ ಕ್ಷಿಪ್ರಾಚಾರಿ ಗ್ರಹಗಳ ಉತ್ತಮ ಅವಕಾಶವನ್ನು ಬಳಕೆ ಮಾಡಿಕೊಳ್ಬೇಕು. ಅಂದರೆ ಅಲ್ಲಿ ಕೆಲವೊಮ್ಮೆ ನಿಮಗೆ ಸೂರ್ಯ, ಚಂದ್ರ ಅಥವಾ ಬುಧ, ಮಂಗಳ ಇವರು ಕ್ಷಿಪ್ರಚಾರಿಯಾಗಿ ಇರುವ ಕಾರಣ ಮಧ್ಯೆ ಉತ್ತಮ ಫಲ ಕೊಡ್ತಾರೆ. ಹಾಗೆ ಅದನ್ನು ನೀವು ಅರಿತುಕೊಂಡು ಸದುಪಯೋಗ ಪಡಿಸಿಕೊಳ್ಳಿ. ಕೊನೆಯ 2 ದಿನಗಳು ಸ್ವಲ್ಪ ಸಾಮಾನ್ಯ ಫಲ ಎಂದು ಕಂಡುಬರುತ್ತೆ. ಶುಕ್ರವಾರ, ಶನಿವಾರ ಅಂಥದ್ದೇನೋ ತೊಂದರೆಗಳು ಏನೂ ಬರೋದಿಲ್ಲ. ಆದರೆ ಇಲ್ಲಿ ಸ್ವಲ್ಪ ಮೊದಲಿನ 5 ದಿನಗಳಿಗಿಂತ ಸ್ವಲ್ಪ ಅದೃಷ್ಟದ ವೇಗ ಕಡಿಮೆ ಆಗ್ಬೋದು. ಮತ್ತು ಕೆಲವೊಮ್ಮೆ ಒಂದು ಸಣ್ಣ ಪುಟ್ಟ ಮಾತಿನ ಚಕಮಕಿ ಬರ್ಬೋದು. ಬಂಧುಗಳಲ್ಲಿ, ಮಿತ್ರರಲ್ಲಿ ಅಥವಾ ಮನೆ ಸದಸ್ಯರಲ್ಲಿ ಮಾತಿನ ಚಕಮಕಿ ಇತ್ಯಾದಿಗಳಲ್ಲಿ ಬರ್ಬೋದು. ಅದು ಶುಕ್ರವಾರ, ಶನಿವಾರದಂದು. ಅದರ ಹೊರತು ಹೆಚ್ಚಿನ ಏನು ಅಡೆತಡೆಗಳಿಲ್ಲ. ಇತರ 3 ಗ್ರಹಗಳ ಅನುಗ್ರಹ ನಿಮಗೆ ಅಲ್ಲಿ ಇದ್ದೇ ಇರುತ್ತೆ. ವ್ಯಾಪಾರ ಉದ್ಯಮ ಅಥವಾ ಆರೋಗ್ಯ ಸ್ಥಿತಿ ಎಲ್ಲ ಚೆನ್ನಾಗಿ ಇರುತ್ತೆ.
ಹಾಗಾಗಿ ಈ ವಾರದಲ್ಲಿ ಆರಂಭದ ಒಂದು ಸೋಮವಾರದಿಂದ ನಿಮಗೆ ಗುರುವಾರದವರೆಗೂ ಅತ್ಯದ್ಭುತವಾದ ಶುಭಫಲ ನೀಡುವಂಥ ಒಂದು ವಾರ ಆಗಿದೆ. ಅನೇಕ ನಿಮ್ಮ ಗುರಿಗಳನ್ನು ಕನಸಲ್ಲಿ ತರಿಸಲಿಕ್ಕೆ ಸಾಧ್ಯತೆ ಇದೆ. ಬಹಳಷ್ಟು ಕಾಲದಿಂದ ಪೆಂಡಿಂಗ್ ಇದ್ದ ನಿಮ್ಮ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಇನ್ನೇನಾದರೂ ಕೋರ್ಟ್ ಕಚೇರಿ ಸಂಬಂಧ ಕೆಲಸ ಕಾರ್ಯಗಳು ಇದ್ದರೆ ಅದನ್ನು ಒಂದು ಕಾರ್ಯರೂಪಕ್ಕೆ ತರಲಿಕ್ಕೆ ಅಥವಾ ಅದರಲ್ಲಿ ಸಕ್ಸಸ್ ಪಡೀಲಿಕ್ಕೆ ಈಗ ಬಹಳ ಒಂದು ಅವಕಾಶ ಇರುತ್ತೆ. ಈ ವಾರದಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ. ಆರೆಂಜ್, ಸ್ನೋ, ಗ್ರೇ, ಗ್ರೀನ್ ಬಣ್ಣಗಳನ್ನು ಬಳಸಿಕೊಳ್ಳಿ. ಸಂಖ್ಯೆಗಳು 1, 2, 4, 5 1, 2, 4, 5 ಎಂಬಂತಹ ಸಂಖ್ಯೆಗಳನ್ನು ಬಳಸಬಹುದಾಗಿದೆ. ಎಲ್ಲ ಮೇಷರಾಶಿಯವರಿಗೆ ಚತುರ್ಗ್ರಹಗಳ ಕೃಪೆಯಿಂದ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಷಭ ರಾಶಿಯ ಚಿಂತನೆ ಮಾಡುವಾಗ ಆರಂಭದ ದಿನ ಭಾನುವಾರ, ಸೋಮವಾರ, ಮಂಗಳವಾರ ಸ್ವಲ್ಪ ಮಟ್ಟಿಗೆ ನಿಮಗೆ ಅಷ್ಟೊಂದು ಅದೃಷ್ಟದಾಯಕವಾಗಿಲ್ಲ. ಜನವರಿ 18, 19, 20 ಸ್ವಲ್ಪ ನಿಮಗೆ ಮಿಶ್ರ ಫಲಗಳ ದಿನ ಆಗಿರುತ್ತೆ. ಇಲ್ಲಿ ನೀವು ಹಣಕಾಸಿನ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಹಣಕಾಸಿನ ಪಾವತಿ, ಪೇಮೆಂಟು ಅಥವಾ ಖರ್ಚು ಮಾಡುವ ಬಗ್ಗೆ ಸ್ವಲ್ಪ ಎರಡೆರಡು ಬಾರಿ ಯೋಚನೆ ಮಾಡಬೇಕು. ನೀವು ಯಾವುದೇ ರೀತಿಯ ಅಲ್ಲಿ ಮೋಸಕ್ಕೆ, ವಂಚನೆಗೆ ಗುರಿಯಾಗುವ ಸಾಧ್ಯತೆ ಇರುತ್ತೆ. ಅಥವಾ ಅಪವ್ಯಯ, ದುರ್ವ್ಯಯ. ಅಪವ್ಯಯ ಅಂದರೆ ಕಡಿಮೆ ಮೌಲ್ಯದ ವಸ್ತುಗೆ ಹೆಚ್ಚು ಬೆಲೆ ತರುವಂಥದ್ದು ಅಥವಾ ಯಾವುದೇ ರೀತಿಯಲ್ಲಿ ವ್ಯವಹಾರದಲ್ಲಿ ಮೋಸಕ್ಕೆ ಒಳಗಾಗುವಂಥದ್ದು, ಇವೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದನ್ನು ಗಮನಿಸಬೇಕು. ಅದೇ ರೀತಿ ಯಾವುದೇ ರೀತಿಯ ಅಗ್ರಿಮೆಂಟು, ಸಹಿ, ಒಪ್ಪಂದ ಇದೆಲ್ಲ ಮಾಡೋದಿದ್ರೆ ಅದರಲ್ಲಿ ಎರಡೆರಡು ಬಾರಿ ಅದನ್ನು ಕ್ರಾಸ್ ಚೆಕ್ ಮಾಡಬೇಕು. ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಸೈನ್ ಮಾಡೋದಾಗಲಿ ಅಥವಾ ಅದರ ಒಂದು ಏನು ಮೂಲವನ್ನು ತಿಳಿದುಕೊಳ್ಳದೆ ಅದನ್ನು ಒಪ್ಪಂದಕ್ಕೆ ಸಹಿ ಮಾಡೋದಾಗಲಿ ಅದರಿಂದ ನೀವು ಮುಂದೆ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗೆ 18, 19, 20 ವ್ಯಾವಹಾರಿಕವಾಗಿ ಅಷ್ಟು ಉತ್ತಮ ಇಲ್ಲ. ಜೊತೆಗೆ ಮನೆಯಲ್ಲಿ ಸಹ ಸ್ವಲ್ಪ ನೆಮ್ಮದಿಯ ವಾತಾವರಣ ಕಡಿಮೆ ಇರುತ್ತೆ. ಮಾತಿನ ಚಕಮಕಿಗೆ, ಕಲಹ, ವಾಗ್ವಾದ ಬರುವಂಥದ್ದೆಲ್ಲ ಇರುತ್ತೆ. ವೃತ್ತಿ ಜಾಗದಲ್ಲೂ ಸಹ ನಿಮಗೆ ಕೆಲಸದ ಒತ್ತಡ ಮತ್ತು ಚಿಂತೆ ಜಾಸ್ತಿ ಇರುತ್ತೆ. 18, 19, 20 ಅಷ್ಟೊಂದು ನಿಮಗೆ ಆರಾಮದಾಯಕವಾಗಿರೋದಿಲ್ಲ. ನಂತರ ಬರುವಂಥ ನಿಮಗೆ ಉಳಿದ 4 ದಿನಗಳು ಅಂದರೆ ಅಲ್ಲಿ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ 4 ದಿನಗಳು ಅದ್ಭುತವಾದ ಶುಭಫಲಗಳೊಂದಿರುತ್ತೆ. ಮೊದಲ 2 ದಿನಗಳಲ್ಲಿ ನಿಮಗೆ ಕರ್ಮಸ್ಥಾನದ ಚಂದ್ರನು ಮತ್ತು ಕೊನೆಯ ಶುಕ್ರವಾರ, ಶನಿವಾರ ಲಾಭಸ್ಥಾನದ ಚಂದ್ರನು ಇರುವ ಕಾರಣ ಅನೇಕ ಉತ್ತಮ ಫಲಗಳಾಗ್ತವೆ. ಜೊತೆಗೆ ಗುರು ಅನುಗ್ರಹ ನಿಮಗೆ ಈಗ ಇದ್ದೇ ಇರುತ್ತೆ. ಶುಕ್ರನ ಅನುಗ್ರಹ ಭಾಳ ಉತ್ತಮವಾಗಿರುತ್ತೆ. ಶನಿ ಮಹಾರಾಜರು ನಿಮಗೆ ವಾರಪೂರ್ತಿ ಪೂರಕವಾಗಿರ್ತಾರೆ. ಹಾಗಾಗಿ ಅಲ್ಲಿ ವಾರದ ಆರಂಭದಲ್ಲಿ ಸ್ವಲ್ಪ ನಿಮಗೆ ಸಣ್ಣ ಪುಟ್ಟ ಹಿನ್ನಡೆ ಬಂದರೂ ಇತರ ಗ್ರಹಗಳ ಬೆಂಬಲ ನಿಮಗೆ ಇದ್ದೇ ಇರುತ್ತೆ. ಗಂಭೀರವಾದ ಏನೂ ಸಮಸ್ಯೆಗಳನ್ನು ಬರೋದಿಲ್ಲ. ಅದರಲ್ಲಿ ನಿಮಗೆ ಈಗ ಮಂಗಳವಾರ, ಬುಧವಾರ, ಗುರುವಾರ, ಅಲ್ಲಿ ಶುಕ್ರವಾರದಲ್ಲಿ ಶುಕ್ರವಾರ, ಶನಿವಾರ ಭಾಳಷ್ಟು ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಹಣಕಾಸಿನ ಹರಿವು ಚೆನ್ನಾಗುತ್ತೆ. ಅದರಲ್ಲೂ ಬುಧವಾರ, ಗುರುವಾರ ಮತ್ತು ಶುಕ್ರವಾರ, ಶನಿವಾರದಲ್ಲಿ ನಿಮ್ಮ ಏನು ಅಂದುಕೊಂಡ ಕನಸು ನನಸಾಗುವಂಥದ್ದು. ಇನ್ನು ಕೆಲವರಿಗೆ ದೂರ ಪ್ರಯಾಣ ಮಾಡುವಂಥ ಅವಕಾಶ, ಇನ್ನು ಕೆಲವರಿಗೆ ವಿದೇಶದ ಒಂದು ಉದ್ಯೋಗ, ವಿದೇಶದ ವಿದ್ಯಾಭ್ಯಾಸಕ್ಕೆ ಅವಕಾಶ, ವಿದೇಶದ ಹುದ್ದೆ ಅಥವಾ ವಿದೇಶದ ಪ್ರವಾಸ ಯೋಗ ಇವೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಮಂಗಳ ಕಾರ್ಯಗಳ ಪ್ರಯತ್ನ ಪಡುವವರಿಗೆ ವಿವಾಹ, ಇನ್ನಿತರ ಪ್ರಯತ್ನಗಳೆಲ್ಲ ಇದರಿಗೆ ವಿವಾಹದ ಫಿಕ್ಸ್ ಆಗ್ಬೋದು. ಅಥವಾ ಮನೆ, ಭೂಮಿ ಕೊಳ್ಳುವಂಥ ಒಂದು ಸಿದ್ಧತೆಯಲ್ಲಿದ್ದರೆ ಪ್ರಯತ್ನದವರಿಗೆ ಅಂಥದ್ದು ಉತ್ತಮವಾದ ಭೂಮಿ, ಮನೆ ಅವರಿಗೆ ಸಿಗ್ಬೋದು. ಈ ರೀತಿ ಅನೇಕ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ, ಕನಸನ್ನು ನನಸು ಮಾಡಲಿಕ್ಕೆ ಈ ವಾರದ 21ರಿಂದ 24ರ ಅವಧಿಯ 4 ದಿನಗಳು ಅದ್ಭುತವಾದ ಶುಭಫಲವನ್ನು ನೀಡಿರುತ್ತವೆ. ಹಲವಾರು ನಿಮ್ಮ ದೀರ್ಘಕಾಲದ ಕನಸುಗಳಿಗೆ ಇನ್ನು ಪುಷ್ಟಿ ಅಥವಾ ಕನಸು ನನಸಾಗಲಿಕ್ಕೆ ಅವಕಾಶಗಳು ಸಿಗುತ್ತದೆ. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗಿರುತ್ತೆ. ಉದ್ಯೋಗ ಸ್ಥಳದಲ್ಲಿ ಸಹ ಉತ್ತಮ ಬಾಂಧವ್ಯ ಇರುತ್ತೆ. ಜೊತೆಗೆ ನಿಮಗೆ ಕೆಲವೊಬ್ಬರಿಗೆ ಪ್ರಶಸ್ತಿ, ಪುರಸ್ಕಾರ ಅಥವಾ ಏನಾದರೂ ಒಂದು ಗಿಫ್ಟು, ಬಹುಮಾನ ಇನ್ನಿತರ ಬರ್ಬೋದು. ಇನ್ನು ಕೆಲವರಿಗೆ ಬೋನಸ್, ಗಿಫ್ಟ್, ಇನ್ಸೆಂಟಿವ್ ಮುಂತಾದ ರೂಪದಲ್ಲೂ ಸಹ ಬರ್ಬೋದು. ಈ ರೀತಿ ಹಲವಾರು ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಶುಭ ಫಲಗಳು 21ರಿಂದ 24ರ ಅವಧಿಯಲ್ಲಿ ಈ ವಾರದಲ್ಲಿ ವೃಷಭ ರಾಶಿಯವರಿಗೆ ಸಿಗುವಂಥ ಒಂದು ಅದ್ಭುತವಾದ ಅವಕಾಶ ಇರುತ್ತೆ. ಪಂಚಗ್ರಹಗಳ ಕೃಪೆ ನಿಮಗೆ ಈ ವಾರದಲ್ಲಿ ಇದೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ನೀವು ಬಳಸುವಂತಹ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸ್ನೋ, ಯೆಲ್ಲೋ, ಗ್ರೇ, ವೈಟ್ ಮತ್ತು ಬ್ಲೂ ಬಣ್ಣ ಬಳಸ್ಬೋದು. ಸಂಖ್ಯೆಗಳನ್ನು ವಿಚಾರ ನೋಡಿದಾಗ 2, 3, 4, 6, 8 2, 3, 4, 6, 8 ಎಂಬಂಥ ಸಂಖ್ಯೆಗಳನ್ನು ನೀವು ಬಳಸ್ಕೊಳ್ಬೋದಾಗಿದೆ. ಎಲ್ಲ ವೃಷಭ ರಾಶಿಯವರಿಗೆ ಪಂಚಗ್ರಹಗಳ ಕೃಪೆಯಿಂದ ಈ ವಾರ ಶುಭದಾಯಕ ಆಗಲಿ. ಮುಂದೆ ಮಿಥುನ ರಾಶಿಗೆ ವಾರದ ಆರಂಭದಲ್ಲಿ ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. ಆರಂಭದ ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳಲ್ಲಿ ಅಷ್ಟೊಂದು ನಿಮಗೆ ಅದ್ಭುತವಾದ ಫಲಗಳು ನಿರೀಕ್ಷೆ ಮಾಡುವಂತಿಲ್ಲ. ಏರುಪೇರುಗಳು ಜಾಸ್ತಿ ಇರ್ತವೆ. ಮಾತಿನ ಚಕಮಕಿ, ಮಾತಿನ ಕಲಹ, ತಂದೆ ಮಕ್ಕಳ ಮಧ್ಯೆ, ಬಂಧುಗಳ ಜೊತೆಗೆ ಅಥವಾ ಪತಿ ಪತ್ನಿಯರ ಮಧ್ಯದಲ್ಲಿ, ದಾಂಪತ್ಯದಲ್ಲಿ ಎಲ್ಲ ಮಾತುಗಳು ಮತ್ತು ವಾಗ್ವಾದ ಕಲಹ ಬರ್ಬೋದು. ಸಣ್ಣ ಪುಟ್ಟ ವಿಚಾರಕ್ಕೂ ನಿಮಗೆ ಕ್ರೋಧ, ಸಿಟ್ಟು ಹೆಚ್ಚಳಾಗುತ್ತೆ. ಜೊತೆಗೆ ಮನಸ್ಸಲ್ಲಿ ಆತಂಕ, ಭಯನೂ ಹೆಚ್ಚಳಾಗುತ್ತೆ. ಕಿರಿಯ ವ್ಯಕ್ತಿಗಳ ಜೊತೆಗೆ ನಿಮಗೆ ಸಾಮರಸ್ಯ ಕಡಿಮೆ ಆಗುತ್ತೆ. ಅಂದರೆ ಅಥವಾ ಹೊಂದಾಣಿಕೆ ಕಡಿರೋದಿಲ್ಲ. ಕಿರಿಯ ವ್ಯಕ್ತಿಗಳಂದರೆ ನಿಮಗಿಂತ ಕಡಿಮೆ ಜೂನಿಯರ್ಗಳಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಇರತಕ್ಕಂಥ ನಿಮ್ಮ ಮಕ್ಕಳು ಅಥವಾ ಇನ್ನಿತರ ಕಿರಿಯ ವಯಸ್ಸಿನವರು ಇರ್ಬೋದು. ಅವರ ಜೊತೆಗೆ ನಿಮಗೆ ಒಂದು ತಾರತಮ್ಯದ ಭಾವನೆ ಬರುತ್ತೆ. ಅಥವಾ ಅವರು ನಿಮ್ಮ ವಿರುದ್ಧ ಏನಾದರೂ ಮಾತುಗಳನ್ನು, ದೂರನ್ನು ದಾಖಲು ಮಾಡುವಂಥದ್ದು ಇತ್ಯಾದಿ ಘಟನೆಗಳು ಆಗ್ಬೋದು.
ಜೊತೆಗೆ ಅನೇಕ ರೀತಿಯ ಹಣಕಾಸಿನ ವಿಚಾರವಾಗಿ ನಿಮಗೆ ಅಷ್ಟೊಂದು ಉತ್ತಮವಾಗಿರೋದಿಲ್ಲ. ಬರಬೇಕಾದ ಹಣ ಬಾರದೇ ಇರ್ಬೋದು, ಅಥವಾ ಹಣಕಾಸಿನ ಒಂದು ವ್ಯವಹಾರದಲ್ಲಿ ಸ್ವಲ್ಪ ನಷ್ಟ ಆಗ್ಬೋದು, ಅಥವಾ ಯಾವುದೇ ಮಾರೋದೋ ಮಾತು ನಂಬಿ ನೀವು ಹೂಡಿದ ಹಣ ಸ್ವಲ್ಪ ನಿಮಗೆ ಅದರಲ್ಲಿ ನಷ್ಟ ಬರ್ಬೋದು. ಹಾಗಾಗಿ ಈ 3 ದಿನಗಳಲ್ಲಿ ಮಾತು, ನಡವಳಿಕೆ, ನಿಮ್ಮ ಒಂದು ಮನಸ್ಸಿನ ಭಾವನೆಗಳು ಹಾಗೂ ಹಣಕಾಸಿನ ವ್ಯವಹಾರ ಇದರಲ್ಲಿ ತುಂಬ ಒಂದು ಎಚ್ಚರವಾಗಿ ಇರಬೇಕಾಗತ್ತೆ. ಭಾನುವಾರ, ಸೋಮವಾರ, ಮಂಗಳವಾರ 18, 19, 20ರಲ್ಲಿ. ನಂತರ ಪರವಾಗಿಲ್ಲ 21, 22 ಸ್ವಲ್ಪ ಮಟ್ಟಿಗೆ ಸುಧಾರಣೆ ಬರುತ್ತೆ. ಅಲ್ಲಿ ಬುಧವಾರ, ಗುರುವಾರ ಸ್ವಲ್ಪ ನಮಗೆ ಆಕಸ್ಮಿಕ ಧನಲಾಭ ಆಗ್ಬೋದು, ವ್ಯಾಪಾರ ಉದ್ಯಮ ಪ್ರಗತಿ ಆಗ್ಬೋದು, ಕೆಲಸ ಕಾರ್ಯಗಳು ಸ್ವಲ್ಪ ವೇಗವಾಗಿ ಆಗುವಂಥ ಸಾಧ್ಯತೆ 21, 22ರಲ್ಲಿ ಕಂಡುಬರುತ್ತೆ. ಇನ್ನು 23, 24 ಅಂದರೆ ಕೊನೆಯ ದಿನ 2 ದಿನಗಳು ಶುಕ್ರವಾರ, ಶನಿವಾರ ಅದ್ಭುತವಾದ ಶುಭಫಲ ಬರುತ್ತೆ. ಶುಕ್ರವಾರ, ಶನಿವಾರದಂದು ಇಷ್ಟ ಸಿದ್ಧಿ, ಲಾಭ ವೃದ್ಧಿ, ವ್ಯಾಪಾರ ಉದ್ಯಮ ಪ್ರಗತಿ, ಅಂದುಕೊಂಡಂತೆ ನಿಮಗೆ ಹಣಕಾಸು ಕೈಗೆ ಸೇರುವಂಥದ್ದು, ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಚೆನ್ನಾಗಿರುವಂಥದ್ದು. ಯುವಕರು, ವಿದ್ಯಾರ್ಥಿ, ಸಾಧಕರು ಇದ್ದರೆ ಅವರ ಒಂದು ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರ ಬರ್ಬೋದು. ಅವ್ರಿಗೆ ಒಂದು ಅಪೇಕ್ಷೆ ಪಟ್ಟಂಥ ಅಥವಾ ಅವರನ್ನು ಎಕ್ಸ್ಪೆಕ್ಟ್ ಮಾಡಿದಂಥ ಸ್ಥಾನಮಾನ, ಅಂಕ, ಮಾರ್ಕ್ಸ್ ಎಲ್ಲ ಅವರಿಗೆ ಸಿಗುವಂಥದ್ದು. ಈ ರೀತಿ ಎಲ್ಲವೂ ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳಾಗ್ತವೆ. ವ್ಯಾಪಾರದವರಿಗೆ ಅಭಿವೃದ್ಧಿ, ಉದ್ಯಮಿಗಳಿಗೆ ಸಹ ಪ್ರಗತಿ, ಹೊಸ ಉದ್ಯಮ ಸ್ಟಾರ್ಟ್ ಮಾಡಲಿಕ್ಕೆ ಅವಕಾಶಗಳು, ಈ ರೀತಿ ಅನೇಕ ನಿರೀಕ್ಷಿತ ಹಾಗೂ ಅನಿರೀಕ್ಷಿತ ಶುಭ ಫಲಗಳು 23, 24 ಅಂದರೆ ಶುಕ್ರವಾರ, ಶನಿವಾರ ನಿಮಗೆ ಸಿದ್ಧಿಯಾಗುತ್ತೆ ಮಿಥುನದವರಿಗೆ. ಹಾಗಾಗಿ ವಾರದ ಆರಂಭದ 3 ದಿನಗಳು ಅಷ್ಟೊಂದು ನಿಮಗೆ ಉತ್ತಮವಾಗಿ ಬಂದಿಲ್ಲ, ಮಿಶ್ರ ಫಲವಾಗಿ ಬಂತು. ನಂತರದ 2 ದಿನಗಳು ಸ್ವಲ್ಪ ಉತ್ತಮ ಬಂತು. ಕೊನೆಯ 2 ದಿನಗಳು ಅತ್ಯುತ್ತಮವಾದ ಫಲಗಳು ನಿಮಗೆ ಬಂದಿವೆ. ಹಾಗಾಗಿ ಇದನ್ನು ನೀವು ಅರಿತುಕೊಂಡು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ಬಳಸತಕ್ಕಂಥ ಬಣ್ಣಗಳ ವಿಚಾರ ನೋಡಿದರೆ ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಗ್ರೀನ್, ವೈಟ್, ಮಿಕ್ಸ್ ಬಣ್ಣ ಬಳಸ್ಬೋದಾಗಿದೆ. ಸಂಖ್ಯೆಗಳ ವಿಚಾರ ನೋಡಿದಾಗ 5, 6, 7, 5, 6, 7 ಎಂಬಂಥ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕರ್ಕಾಟಕ ಅಥವಾ ಕಟಕ ರಾಶಿ. ಕಟಕ ರಾಶಿಗೆ ವಾರದ ಆರಂಭ ಶುಭ ಆರಂಭವಾಗಿ ಬರ್ತಾ ಇದೆ. ಆರಂಭದಲ್ಲಿ ನಿಮಗೆ ವಿಶೇಷವಾಗಿ ಅಲ್ಲಿ ನಿಮಗೆ ಇರತಕ್ಕಂತಹ ಒಂದು ಚಂದ್ರನ ವಿಶೇಷವಾದ ಬೆಂಬಲ, ಇಷ್ಟಾರ್ಥ ಸಿದ್ಧಿ ಆಗಲಿದೆ, ವ್ಯಾಪಾರಗಳಲ್ಲಿ ಅಭಿವೃದ್ಧಿ ಆಗಲಿದೆ, ಉದ್ಯಮ ಎಲ್ಲ ಪ್ರಗತಿ ಆಗುವಂಥದ್ದು. ಯಾಕಂದರೆ ನಿಮಗೆ ಈಗ ತಾತ್ಕಾಲಿಕವಾಗಿ ಕೆಲವು ತಿಂಗಳುಗಳಿಂದ ಹೆಚ್ಚಿನ ಗ್ರಹಗಳ ಬೆಂಬಲ ಕುಂಠಿತ ಇದೆ. ಅಲ್ಲಿ ಮಧ್ಯೆ ಮಧ್ಯೆ ಸಿಗತಕ್ಕಂಥ ಚಂದ್ರ, ಸೂರ್ಯ, ಶುಕ್ರ, ಬುಧ ಮುಂತಾದ ಕೇವಲ 4 ಗ್ರಹಗಳನ್ನು ನೀವು ಅನುಸರ ಮಾಡಿಕೊಂಡಿರಬೇಕಾಗತ್ತೆ. ಉಳಿದಂತೆ ನಿಮಗೆ ಶನಿ, ರಾಹು, ಕೇತುಗಳು ವಿರುದ್ಧವಾಗಿರ್ತಾರೆ. ಗುರು ಸಹ ನಿಮಗೆ ಈಗ ಪೂರಕವಾಗಿ ಇರೋದಿಲ್ಲ. ಹಾಗಾಗಿ ಪ್ರಬಲವಾದ 4 ಗ್ರಹಗಳ ವಿರೋಧವನ್ನು ಕಟ್ಟಿಕೊಳ್ಬೇಕಾಗತ್ತಿರೋ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದಲೇ ಇರಬೇಕು ಕಟಕ ರಾಶಿಯವರು. ಹಾಗಿದ್ದರೂ ನಿಮಗೆ ವಾರದ ಆರಂಭದಲ್ಲಿ ಅದ್ಭುತವಾದ ಶುಭ ಫಲಗಳು ಬಂದಿವೆ. ನಿಮ್ಮ ರಾಷ್ಟ್ರಾಧಿಪತಿಯಾದ ಚಂದ್ರನು ಅನೇಕ ಶುಭ ಫಲಗಳನ್ನು ಕೊಡ್ತಾನೆ. ಆರೋಗ್ಯ ಸುಧಾರಣೆ ಇದೆ, ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆ, ಬಂಧು ಮಿತ್ರರ ಜೊತೆಗೆ ಬೆರೆಯುವಂಥ ಒಂದು ವಿಚಾರ, ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳು ಮಾಡಿದ್ರಲ್ಲಿ ಕ್ಷಿಪ್ರವಾಗಿ ಶುಭ ಫಲಗಳು ಆಗುವಂಥದ್ದು. ಜೊತೆಗೆ ನಿಮ್ಮ ದೀರ್ಘಕಾಲದ ಕೆಲವು ಕನಸುಗಳು ನನಸಾಗಲಿವೆ. ಇನ್ನು ಉದ್ಯೋಗದಲ್ಲಿರುವವರಿಗೆ ಉದ್ಯೋಗದಲ್ಲಿ ಪ್ರಗತಿ, ಬಡ್ತಿ ಸಿಗ್ಬೋದು. ಉದ್ಯೋಗ ರಹಿತರಿಗೆ, ಉದ್ಯೋಗದ ಅಪೇಕ್ಷಿತರಿಗೆ ಉದ್ಯೋಗ ಸಿಗುವಂಥ ಅವಕಾಶ, ಹೊಸದರ ಆರಂಭಕ್ಕೆ ನಿಮಗೆ ಕೆಲವೊಂದು ಚಾನ್ಸ್ ಅಥವಾ ಅವಕಾಶಗಳು ಸಿಗುವಂಥದ್ದು. ಕಲಾವಿದರಿಗೆ, ಸಾಹಿತಿ ಅಥವಾ ಈ ಸಿನಿಮಾ, ಟಿವಿ ರಂಗದಲ್ಲಿವರಿಗೆ ಕೆಲವೊಂದು ಅವಕಾಶಗಳು ಈ 3 ದಿನಗಳಂದರೆ ಭಾನುವಾರ, ಸೋಮವಾರ, ಮಂಗಳವಾರದಲ್ಲಿ ಒದಗಿ ಬರ್ಬೋದಾಗಿದೆ. ಹಾಗಾಗಿ ಅಪರೂಪಕ್ಕೆ ನಿಮಗೆ ಮಧ್ಯೆ ಮಧ್ಯೆ ಇಂಥ ಉತ್ತಮ ಅವಕಾಶಗಳು ಸಿಗ್ತವೆ. ಅದನ್ನು ಅರಿತುಕೊಂಡು ಈ 3 ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ. ಇನ್ನು ಆ ಬಳಿಕ ನಿಮಗೆ ಬರತಕ್ಕಂಥದ್ದು ಅಲ್ಲಿ ಮಂಗಳವಾರದ ಬಳಿಕ ಬುಧವಾರ, ಗುರುವಾರ ಮಿಶ್ರ ಫಲಗಳ ಸೂಚನೆ. ಬುಧವಾರ, ಗುರುವಾರ ಮಾತಿನ ಚಕಮಕಿ, ಕಲಹ, ವಾಗ್ವಾದ, ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು, ಕಿರಿಯ ವ್ಯಕ್ತಿಗಳ ಜೊತೆಗೆ ಏನಾದರೂ ಒಂದು ನೀವು ಕಿರಿಕುಗಳು ಮಾಡಿಕೊಳ್ಳುವಂಥದ್ದು, ಜೊತೆಗೆ ನಿಮ್ಮ ಮೇಲೆ ವ್ರತ ಆರೋಪಗಳು ಬರುವಂಥದ್ದು, ಅಥವಾ ನೀವು ಮಾಡದೇ ಇದ್ದ ಒಂದು ಏನಾದರೂ ಒಂದು ಕೆಲಸ ಕಾರ್ಯಗಳು ನಿಮ್ಮ ತಲೆಗೆ ಅದನ್ನು ಅಂಟಿಸಿಕೊಳ್ಳುವಂಥದ್ದು. ಈ ರೀತಿ ವೃತ್ತಿ ಜಾಗದಲ್ಲೂ ಆಗ್ಬೋದು, ಮನೆಯಲ್ಲಿ ಸಹ ಆಗ್ಬೋದು. ಹಾಗಾಗಿ ಅನೇಕ ರೀತಿಯ ಅಪವಾದ ನಾವು ಮಾಡದೇ ಇದ್ದರೂ ಸಹ ನಮ್ಮ ಮೇಲೆ ಸುಳ್ಳು ದೂರುಗಳು ಅಥವಾ ನಮ್ಮ ಮೇಲೆ ಸುಳ್ಳಾಗಿ ಅವರು ಬೇರೆ ರೀತಿ ನಮ್ಮನ್ನು ಕಲ್ಪನೆ ಮಾಡಿಕೊಳ್ಳುವಂಥದ್ದು ಇವೆಲ್ಲ ಆಗುತ್ತೆ. ಹಾಗಂಥ ಒಂದು ಆರೋಪ, ಅಪವಾದ, ಅವಮಾನಗಳಿಗೆ ಗುರಿಯಾಗುವಂಥ ಘಟನೆ 21, 22ರಲ್ಲಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಮನೋಸ್ಥೈರ್ಯವನ್ನು ಕಾಪಾಡಿಕೊಳ್ಬೇಕು. ಜೊತೆಗೆ ಯಾವುದೇ ವಿವಾದಕ್ಕೆ ಸಿಲುಕಿಕೊಳ್ಳದಂಥ ಮುನ್ನೆಚ್ಚರಿಕೆ ಇರಬೇಕಾಗತ್ತೆ. ಕೊನೆಯ 2 ದಿನಗಳು ಶುಕ್ರವಾರ, ಶನಿವಾರ ಸಾಮಾನ್ಯ ದಿನವೇ ಕಂಡು ಬಂದಿದೆ. ಹೆಚ್ಚಿನೇನು ಅಲ್ಲಿ ಅದೃಷ್ಟ ಏನು ಒಲಿಯುವಂಥದ್ದೇನಿಲ್ಲ. ಇಲ್ಲಿ ಹಣಕಾಸಿನ ವಿಚಾರವಾಗಿ ಎಚ್ಚರಿಕೆ ಹೆಚ್ಚಬೇಕು. 23, 24ರಲ್ಲಿ ಅಲ್ಲಿ ನೀವು ಹಣವನ್ನು ಕಳೆದುಕೊಳ್ಳುವ ಸಾಧ್ಯತೆ, ಮೋಸ ವಂಚನೆಗೆ ಗುರಿಯಾಗುವ ಸಾಧ್ಯತೆ ಎಲ್ಲ ಇದೆ. ಅದೇ ರೀತಿ ಯಾವುದೇ ರೀತಿಯ ಆನ್ಲೈನ್ ಪಾವತಿ ಪೇಮೆಂಟ್ಗಳ ಬಗ್ಗೆ ಸಹ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಅಲ್ಲಿ ನೀವು ಸ್ವಯಂಕೃತ ಅಪರಾಧದಿಂದ ನಿಮ್ಮ ಒಂದು ಹಣವನ್ನು ಕಳೆದುಕೊಳ್ಬೋದು. ಅದೇ ರೀತಿ ವಸ್ತು ಒಡವೆಗಳ ಒಂದು ಕೇರನ್ನು ಸಹ ನೀವು ತಗೋಬೇಕು 23, 24 ಶುಕ್ರವಾರ, ಶನಿವಾರದಂದು. ಹಾಗಾಗಿ ಈ ಒಂದು ಕಟಕ ರಾಶಿಯವರಿಗೆ ವಾರದ ಆರಂಭದ 3 ದಿನಗಳು ಮಾತ್ರ ಉತ್ತಮ ಫಲದ ನಿರೀಕ್ಷೆ ಇರುತ್ತೆ. ನಂತರ ಬರತಕ್ಕಂತಹ ದಿನಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ತನು ಮನ ಧನದೊಂದು ಎಚ್ಚರಿಕೆ ಈ ವಾರದಲ್ಲಿ ಬೇಕಾಗುತ್ತೆ. ಈ ವಾರದಲ್ಲಿ ನೀವು ಬಳಸ್ತಕ್ಕಂತಹ ಬಣ್ಣಗಳ ವಿಚಾರ ನೋಡಿದರೆ ಅಲ್ಲಿ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ಬಳಸ್ಕೋಬೋದು. ಸ್ನೋ ಅಥವಾ ಹಿಮದ ಬಣ್ಣವನ್ನು ಬಳಸ್ಕೋಬೋದು. ಸ್ನೋ ಅಥವಾ ಹಿಮದ ಬಣ್ಣ ನಿಮಗೆ ಅಲ್ಲಿ ಚಂದ್ರನ ಅನುಗ್ರಹದ ಕಾರಣ ಕೇವಲ ಸೋಮ ಅಥವಾ ಹಿಮದ ಬಣ್ಣವನ್ನು ವಾರ ಪೂರ್ತಿ ಬಳಸುವಂಥದ್ದು. ಸಂಖ್ಯೆ 2 ನೀವು ವಾರದಲ್ಲಿ ಬಳಸ್ಕೋಬೋದು. ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಸಿಂಹರಾಶಿಗೆ ಈ ವಾರದ ಆರಂಭ ಶುಭ ಆರಂಭ. ಎಲ್ಲ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಹಣಕಾಸಿನ ಹರಿವು ಚೆನ್ನಾಗಾಗುತ್ತೆ, ಅಂದುಕೊಂಡ ಕೆಲಸ ಕಾರ್ಯಗಳಾಗುತ್ತವೆ.
ವಿದ್ಯಾರ್ಥಿ ಯುವಕರು ಸಾಧಕರು ಇದ್ದರೆ ನಿಮ್ಮ ಒಂದು ಗುರಿಯನ್ನು ತಲುಪಲಿಕ್ಕೆ ಅವಕಾಶ, ಹೊಸದರ ಆರಂಭಕ್ಕೆ ಅವಕಾಶಗಳು ಸಿಗ್ಬೋದು. ಸರ್ಕಾರ ಮೂಲದ ಕೆಲಸ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಶುಭವಾಗಿ ಆಗುತ್ತೆ. ಯಾಕಂದರೆ ವಾರ ಪೂರ್ತಿ ನಿಮಗೆ ಅಲ್ಲಿ ಸೂರ್ಯ ಅನುಗ್ರಹ ಉತ್ತಮವಾಗಿರೋ ಕಾರಣ ಈ ವಾರದಲ್ಲಿ ನಿಮ್ಮ ಯಾವುದೇ ರೀತಿಯ ಸರ್ಕಾರಿ ಸಂಬಂಧಿತ ಕೆಲಸ, ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ, ದಾಖಲೆ ಪತ್ರಗಳ ಸಂಬಂಧಿತ ಕೆಲಸ ಅಥವಾ ಮನೆ ಭೂಮಿ ಕೊಳ್ಳುವಂಥ ವಿಚಾರ, ಇದರ ವಿಚಾರಗಳಿಗೆ ಅನೇಕ ರೀತಿಯ ಶುಭಫಲಗಳಾಗ್ತವೆ. ಗುರುವಿನ ಅನುಗ್ರಹ ನಿಮಗೆ ಬಹಳ ಉತ್ತಮವಾಗಿರುತ್ತೆ. ಹಾಗಾಗಿ ವಾರದ ಆರಂಭದಲ್ಲಿ ಬರತಕ್ಕಂಥ ಸೂರ್ಯ ಚಂದ್ರರ ವಿಶೇಷವಾದ ಅನುಗ್ರಹ ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳು ಇರುತ್ತೆ. ನಿಮ್ಮ ಪ್ರಮುಖವಾದ ಏನಾದರೂ ಗುರಿ ಅಥವಾ ಯೋಜನೆಗಳಿದ್ದರೆ ಇದನ್ನು ಕಾರ್ಯಗತಗೊಳಿಸ್ಬೋದು. ಇನ್ನು ವಿದ್ಯಾರ್ಥಿಗಳು, ಮಹಿಳೆಯರು, ಗೃಹಿಣಿಯರು ಅಥವಾ ಇನ್ನಿತರ ವರ್ಗದವರಿಗೆ ಸಹ ಅನೇಕ ಶುಭ ಸೂಚನೆಗಳಾಗ್ತವೆ. ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಯಶಸ್ಸು ಸಿಗುತ್ತೆ. ಪ್ರೇಮಿಗಳಿಗೂ ಸಹ ಅವರೊಂದು ಪ್ರೇಮದಲ್ಲಿ ಒಂದು ಯಶಸ್ಸು ಸಿಗುವಂಥ ವಿಚಾರ 18, 19, 20ರಲ್ಲಿ ಕಂಡುಬರುತ್ತೆ. ಈ ಶಿವರಾಶಿಯವರಿಗೆ 21, 22 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ಬುಧವಾರ, ಗುರುವಾರ ಸಹ ನಿಮ್ಮ ಪಾಲಿಗೆ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿಯಲ್ಲಿರುತ್ತೆ. ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಹಣದ ಹರಿವು ಚೆನ್ನಾಗುತ್ತೆ. ಅನಿರೀಕ್ಷಿತ ಧನ ಲಾಭ ಕೆಲವರಿಗೆ ಆಗ್ಬೋದು. ನಿರೀಕ್ಷಿತ ಅಲ್ಲದ ಅಂತ ಅನಿರೀಕ್ಷಿತ ಧನ ಲಾಭ ಸಹ ಆಗುವಂಥದ್ದು. ಅದೇ ರೀತಿ ದಾಂಪತ್ಯದಲ್ಲಿ ಉತ್ತಮವಾದ ಸಾಮರಸ್ಯ, ಕೆಲವೊಂದು ಸ್ಥಳಗಳ ಒಂದು ಪ್ರವಾಸ ಅಥವಾ ಪ್ರಯಾಣ ಮಾಡುವಂಥ ಅವಕಾಶ ಒದಗಿ ಬರಲಿದೆ. ಹಾಗೆ ಆರಂಭದಿಂದ ನಿಮಗೆ ಭಾನುವಾರದಿಂದ ಗುರುವಾರದವರೆಗೂ ಅದ್ಭುತವಾದ ಶುಭಫಲ ಕೊಡುವಂಥ 5 ದಿನಗಳು ಈ ವಾರದಲ್ಲಿ ಬಂದಿವೆ. ಜೊತೆಗೆ ವಾರ ಪೂರ್ತಿ ನಿಮಗೆ ಎಲ್ಲ ಇರತಕ್ಕಂಥ ಸೂರ್ಯ ಅನುಗ್ರಹ, ಗುರುವಿನ ಬೆಂಬಲ, ಅದೇ ರೀತಿ ಬುಧನ ಬೆಂಬಲ ಸಹ ನಿಮಗೆ ಒಂದು ಬೆನ್ನು ಕಾವಲಾಗಿ ಇರುತ್ತೆ. ಇನ್ನು ಕೊನೆಯ 2 ದಿನಗಳು ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಶುಕ್ರವಾರ, ಶನಿವಾರ ಮಾತಿನ ಚಕಮಕಿ, ಕಲಹ, ಕಿರಿಯರಲ್ಲಿ ವಾಗ್ವಾದ, ಇನ್ನು ಪ್ರಯಾಣ ಕಾಲದಲ್ಲಿ ಏನಾದರೂ ಒಂದು ಸಮಸ್ಯೆಗಳು ಬರುವಂಥದ್ದು ಅಥವಾ ಹಣಕಾಸಿನಲ್ಲಿ ಏನೋ ಸಂಬಂಧಪಟ್ಟ ವಿವಾದಗಳು ಬರುವಂಥದ್ದು ಅಥವಾ ಹಿಂದೆ ಮಾಡಿದ ಯಾವುದೇ ಒಂದು ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಏನೋ ಒಂದು ಕಂಪ್ಲೇಂಟು, ದೂರುಗಳೆಲ್ಲ ಬರುವಂಥದ್ದು. ಹಾಗಾಗಿ ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅದೇ ರೀತಿ ಬಂಧುಗಳಲ್ಲಿ, ಮಿತ್ರರಲ್ಲಿ ಸಹ ನೀವು ಯಾವುದೇ ರೀತಿಯ ಒಂದು ವಿವಾದಕ್ಕೆ, ಕಲಹಕ್ಕೆ ಎಡೆ ಮಾಡದಂಥ ಒಂದು ಮುನ್ನೆಚ್ಚರಿಕೆಯಲ್ಲಿ ಇರಬೇಕಾಗುತ್ತೆ. ಶುಕ್ರವಾರ, ಶನಿವಾರ 23, 24ರಲ್ಲಿ. ಹಾಗಾಗಿ ಈ ಒಂದು ಸಿಂಹರಾಶಿಯವರಿಗೆ ವಾರದಲ್ಲಿ ಬರತಕ್ಕಂಥ 5 ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣಗಳನ್ನು ಬಳಸ್ಕೋಬೋದು. ಆರೆಂಜ್, ಸ್ನೋ, ಯೆಲ್ಲೋ, ಗ್ರೀನ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆ 1, 2, 3, 5 1, 2, 3, 5 ಎಂಬಂಥ ಸಂಖ್ಯೆಗಳನ್ನು ಬಳಸ್ಕೋಬೋದು. ಚತುರ್ಗ್ರಹಗಳ ಕೃಪೆಯಿಂದ ಎಲ್ಲ ಸಿಂಹರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕನ್ಯಾ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಆಗ್ತಾಯಿದೆ. ಆರಂಭದಲ್ಲಿ ಸ್ವಲ್ಪ ನಿಮಗೆ ಮಾತಿನ ಚಕಮಕಿ, ಕಲಹ, ವಾಗ್ವಾದಗಳು ಆಗುವಂಥದ್ದು, ಹಿರಿಯರು ಮತ್ತು ಕಿರಿಯರ ಜೊತೆಗೆ ಭಿನ್ನ ಅಭಿಪ್ರಾಯಗಳು ಬರುವಂಥದ್ದು, ತಂದೆ, ತಾಯಿ, ಅತ್ತೆ, ಮಾವ ಅಥವಾ ಇನ್ನಿತರ ಹಿರಿಯ ವರ್ಗದಲ್ಲಿ ಭಿನ್ನ ಅಭಿಪ್ರಾಯಗಳು ವ್ಯಕ್ತವಾಗುವಂಥದ್ದು, ಮಾಡುವ ಕೆಲಸ ಕಾರ್ಯದಲ್ಲಿ ವಿಘ್ನಗಳು ಬರುವಂಥದ್ದು, ಜೊತೆಗೆ ನಿಮ್ಮ ಒಂದು ಉದ್ಯೋಗ ಅಥವಾ ವೃತ್ತಿ ಸ್ಥಳದಲ್ಲೂ ಸಹ ಮೇಲಾಧಿಕಾರಿಗಳಿಂದ ನಿಮ್ಮ ಮೇಲೆ ಏನಾದರೂ ಕಂಪ್ಲೇಂಟು, ದೂರು ಬರೋದು ಅಥವಾ ನಿಮ್ಮ ಮೇಲೆ ಅಸಮಾಧಾನಗಳ ಒಂದು ಅವರಿಗೆ ವ್ಯಕ್ತವಾಗುವಂಥದ್ದು. ಇನ್ನು ಅದೇ ರೀತಿ ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರುಪೇರುಗಳು ಬರ್ಬೋದು. ಶೀತ, ನೆಗಡಿ, ಜ್ವರ ಅಥವಾ ಹವಾಮಾನ ವೈಪರೀತ್ಯದ ಕೆಲವು ಚಿಹ್ನೆಗಳು ಇದು ಕಾಣಿಸ್ಕೋಬೋದು. ಹಾಗಾಗಿ ಇಲ್ಲಿ ನೀವು ಮಾತು, ನಡವಳಿಕೆ ಮತ್ತು ನಿಮ್ಮ ಒಂದು ವ್ಯವಹಾರಗಳು, ಆರೋಗ್ಯದ ಬಗ್ಗೆ ಸಹ ಕಾಳಜಿ ಆರಂಭದ 3 ದಿನಗಳಂದರೆ ಭಾನುವಾರ, ಸೋಮವಾರ, ಮಂಗಳವಾರ ಬೇಕಾಗುತ್ತೆ. ಹೆಚ್ಚಿನ ಗ್ರಹಗಳ ಬೆಂಬಲ ನಿಮಗೆ ಈ ವಾರದಲ್ಲಿ ಅಷ್ಟು ಇರೋದಿಲ್ಲ. ಮಧ್ಯೆ ಸಿಕ್ಕತಕ್ಕಂತಹ ಈ ಶುಕ್ರನ ಬೆಂಬಲ ಅಥವಾ ಸ್ವಲ್ಪ ಮಟ್ಟಿಗೆ ಚಂದ್ರನ ಬೆಂಬಲಗಳು ಸಹ ಮಧ್ಯೆ ಸಿಗ್ಬೋದು ಈ ವಾರ. ಮತ್ತು ಆ ಬಳಿಕ 21, 22 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ 21, 22 ಬುಧವಾರ, ಗುರುವಾರ ಅಂದುಕೊಂಡದೇ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ವ್ಯಾಪಾರ, ಉದ್ಯಮ, ಹಣಕಾಸು ಎಲ್ಲ ಉತ್ತಮ ಇರುತ್ತೆ. ಯಾವುದೇ ಪ್ರಯತ್ನದಲ್ಲಿ ಬೇಗವಾಗಿ ಕ್ಷಿಪ್ರವಾಗಿ ಫಲ ಬರುತ್ತೆ. ಜೊತೆಗೆ ವ್ಯಾಪಾರದವರಿಗೆ ಅಭಿವೃದ್ಧಿ, ಉದ್ಯಮಿಗಳಿಗೆ ಪ್ರಗತಿ, ಹೊಸ ಅವಕಾಶಗಳು ಅಥವಾ ಕಾಂಟ್ರಾಕ್ಟ್ಗಳು ಸಿಗುವಂಥದ್ದು ಇಲ್ಲ ಉತ್ತಮವಾದ ಫಲ ನಿರೀಕ್ಷೆ ಮಾಡ್ಬೋದು. 21, 22 ಕೊನೆಯ 2 ದಿನಗಳ ಶುಕ್ರವಾರ, ಶನಿವಾರ ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. 23, 24ರಲ್ಲಿ ಸಹ ಅನೇಕ ಶುಭ ಫಲಗಳ ನಿರೀಕ್ಷೆ ಇರುತ್ತೆ. ಅಂದುಕೊಂಡ ಕೆಲಸ ಕಾರ್ಯಗಳು ಆಗ್ಬೋದು. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಇನ್ನಿತರ ಯಾವುದೇ ರೀತಿ ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳು ಇಂದು ಮಾಡ್ಬೋದು. ಯಾರೋ ಪ್ರಮುಖ ವ್ಯಕ್ತಿಗಳ ಭೇಟಿ ಆಗಬೇಕು, ರಾಜಕೀಯ ಮೂಲ, ಸರ್ಕಾರಿ ಮೂಲದಿಂದ ಏನಾದರೂ ಕೆಲಸ ಕಾರ್ಯಗಳು ಆಗಬೇಕು ಅನ್ನೋದ್ರೆ 23, 24ರಲ್ಲಿ ಪ್ರಯತ್ನ ಪಟ್ಟರೆ ಯಶಸ್ಸಾಗುತ್ತೆ. ಅದೇ ರೀತಿ ಕೆಲವೊಂದು ಪ್ರಯಾಣದ ಅವಕಾಶ, ಪ್ರವಾಸದ ಅವಕಾಶ ಕೆಲವರಿಗೆ ಒದಗಿ ಬರ್ಬೋದು. ಜೊತೆಗೆ ಈ ವೃತ್ತಿ ಸ್ಥಳದಲ್ಲಿ, ಉದ್ಯೋಗ ಸ್ಥಳದಲ್ಲಿ ನಿಮಗೆ ಏನಾದರೂ ಒಂದು ಇನ್ಸೆಂಟಿವ್, ಬಹುಮಾನ, ಪ್ರೈಸ್ ಅಥವಾ ಇನ್ನಿತರ ಯಾವುದೇ ರೀತಿಯ ಹಣದ ರೂಪದ ಒಂದು ಬೋನಸ್ ಇತ್ಯಾದಿಗಳೆಲ್ಲ ಸಿಗುವಂಥ ಸಾಧ್ಯತೆ ಕೊನೆಯ 2 ದಿನ ಅಂದರೆ ಶುಕ್ರವಾರ, ಶನಿವಾರಂದು ಕಂಡುಬರುತ್ತೆ. ಹಾಗಾಗಿ ಈ ವಾರದಲ್ಲಿ ಆರಂಭದಲ್ಲಿ ಸ್ವಲ್ಪ ಮಿಶ್ರ ಫಲಗಳು ಬಂದರೂ ವಾರದ ಮಧ್ಯಭಾಗ ಮತ್ತು ಕೊನೆಯ ಭಾಗದಲ್ಲಿ ಸ್ವಲ್ಪ ನಿಮಗೆ ಉತ್ತಮ ಫಲಗಳು ಖಂಡಿತ ಈ ವಾರದಲ್ಲಿ ಕನ್ಯಾ ರಾಶಿಯವರಿಗೆ ಬರಲಿದೆ. ಈ ವಾರದಲ್ಲಿ ನಾವು ಬಳಸತಕ್ಕಂಥ ಬಣ್ಣ ವಿಚಾರ ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸ್ನೋ, ಗ್ರೇ, ವೈಟ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 2, 4, 6 2, 4, 6 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ತುಲಾರಾಶಿಗೆ ಈ ವಾರದ ಆರಂಭ ಶುಭ ಆರಂಭ. ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳು ನಿರಂತರವಾಗಿ ವಿಶೇಷವಾಗಿ ಚಂದ್ರ ಅನುಗ್ರಹ ಇರುವ ಕಾರಣ ಅನೇಕ ಶುಭ ಫಲಗಳ ನಿರೀಕ್ಷೆ ಆಗುತ್ತೆ. ಅದೇ ರೀತಿ ಈ ವಾರ ಪೂರ್ತಿ ನಿಮಗೆ ಗುರುವಿನ ಅನುಗ್ರಹ, ಶುಕ್ರ ಅನುಗ್ರಹ, ಅದೇ ರೀತಿ ಕೇತುವಿನ ಬೆಂಬಲ, ಶನಿ ಮಹಾರಾಜನ ಬೆಂಬಲ ಇವೆಲ್ಲವೂ ನಿಮಗೆ ಅದ್ಭುತವಾದ ಉತ್ತಮ ಪರಿಣಾಮಗಳು ಬರ್ತವೆ. ನಿಮಗೆ ವಾರ ಪೂರ್ತಿ ಅಲ್ಲಿ ಪಂಚಗ್ರಹಗಳ ಅನುಗ್ರಹ ಇದ್ದೇ ಇರುತ್ತೆ.
ಇನ್ನು ಚಂದ್ರ ಅನುಗ್ರಹ ಮಧ್ಯಮದಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಆರಂಭದಲ್ಲಿ ನಿಮಗೆ ಅನೇಕ ಶುಭ ಫಲಗಳು ಸಿದ್ಧಿಯಾಗಲಿವೆ. ಹಣದ ಸಂಬಂಧಿತವಾದ ದೀರ್ಘಕಾಲೀನ ಒಪ್ಪಂದಗಳು ಆಗ್ಬೋದು. ನಿಮಗೆ ಬರಬೇಕಾದ ಸಾಲದ ಮೊತ್ತದ ಹಣ ಬರ್ಬೋದು, ಅಥವಾ ನಿಮ್ಮದೇ ಸಾಲ ಇದ್ದರೆ ಆ ಸಾಲವನ್ನು ತೀರಿಸುವಂಥ ಅವಕಾಶ. ಉದ್ಯಮಿಗಳಿಗೆ ಉದ್ಯಮದಲ್ಲಿ ತುಂಬ ಯಶಸ್ಸು, ವ್ಯಾಪಾರಿಗಳಿಗೆ ಪ್ರಗತಿ, ಕೃಷಿಕರು ಅಥವಾ ಇನ್ನಿತರ ಯಾವುದೇ ಕೃಷಿ ಸಂಬಂಧಿತವಾದ ಚಟುವಟಿಕೆಗಳು ಇದ್ದವರಿಗೆ ಅವರ ಉತ್ಪನ್ನಗಳಿಗೆ ಬೇಡಿಕೆ ಅಥವಾ ಅವರ ಉತ್ಪನ್ನಗಳಿಗೆ ತುಂಬ ಒಂದು ಲಾಭ ಆದಾಯ ಬರುವಂಥದ್ದು ಎಲ್ಲ ಆಗುತ್ತೆ. ಇನ್ನು ದೀರ್ಘಕಾಲದಿಂದ ಯಾವುದೇ ರೀತಿಯ ಕಾಯ್ತಾ ಇದ್ದ ನಿಮ್ಮ ಅವಕಾಶಗಳು ಇಂದು ನಿಮಗೆ ಸಿಗ್ಬೋದು. ಉದಾಹರಣೆಗೆ ಕಲಾವಿದರಿಗೆ, TV ಸಿನಿಮಾ ಮಾಧ್ಯಮದಲ್ಲಿರೋರಿಗೆ ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯ ಕಾಂಟ್ರಾಕ್ಟ್ ವೃತ್ತಿಗಳಲ್ಲಿರೋರಿಗೆ ಇಂದು ಸದಾವಕಾಶ ಅಂದರೆ ಮತ್ತೊಮ್ಮೆ ಸುವರ್ಣ ಅವಕಾಶದ ಒದಗಿ ಬರ್ಬೋದು. ಈ ಭಾನುವಾರ, ಸೋಮವಾರ, ಮಂಗಳವಾರದಂದು ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ನಂತರ ಬುಧವಾರ, ಗುರುವಾರ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಬುಧವಾರ, ಗುರುವಾರ ಮಾತಿನ ಚಕಮಕಿ, ಕಲಹ, ವಾಗ್ವಾದ, ಹಿರಿಯರು ಕಿರಿಯರ ಜೊತೆಗೆ ಏನಾದರೂ ಭಿನ್ನ ಅಭಿಪ್ರಾಯಗಳು ಬರುವಂಥದ್ದು. ವೃತ್ತಿ ಜಾಗದಲ್ಲಿ ಸಹ ನಿಮ್ಮ ಮೇಲೆ ಆರೋಪಗಳು ಬರ್ಬೋದು. ಮೇಲಾಧಿಕಾರಿಗಳಿಂದ ನಿಮ್ಮ ಮೇಲೆ ಅಸಮಾಧಾನ ಅಥವಾ ಮನಸ್ಸಿನಲ್ಲಿ ಸಂಶಯ ಅಥವಾ ಅನುಮಾನದ ವಿಚಾರಗಳೆಲ್ಲ ಬರುವಂಥದ್ದು. ಪತಿ ಪತ್ನಿಯರ ಮಧ್ಯೆ, ಮನೆಯ ಸದಸ್ಯರ ಮಧ್ಯೆ ಸಹ ಇಂಥ ಒಂದು ಭಿನ್ನಾಭಿಪ್ರಾಯ ಕಲಹಗಳು ಬರ್ಬೋದು. ಹಾಗಾಗಿ ಈ ಬುಧವಾರ, ಗುರುವಾರ ಸ್ವಲ್ಪ ಮಾತು, ನಡವಳಿಕೆ, ಬಾಂಧವ್ಯದ ಬಗ್ಗೆ ಮುನ್ನೆಚ್ಚರಿಕೆ ಬೇಕು. ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ ಅಥವಾ ಮೂರನೇ ವ್ಯಕ್ತಿಗಳ ಜಗಳಕ್ಕೆ ನೀವು ಅಲ್ಲಿ ತಲೆ ತೋರಿಸೋದು ಇವೆಲ್ಲ ಅಂಥದ್ದು ಒಳ್ಳೆಯದಲ್ಲ. ಹಾಗಾಗಿ 21, 22ರಲ್ಲಿ ಸ್ವಲ್ಪ ಇಂಥ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಇನ್ನು ಕೊನೆ 2 ದಿನಗಳು ನಿಮ್ಮ ಪಾಲಿಗೆ ಉತ್ತಮ ದಿನ. ಶುಕ್ರವಾರ, ಶನಿವಾರ ಮತ್ತೊಮ್ಮೆ ನಿಮಗೆ ಚಂದ್ರ ಅನುಗ್ರಹ ಉತ್ತಮವಾಗಿ ಬರಲಿದೆ. ವ್ಯಾಪಾರ, ಉದ್ಯಮ ಪ್ರಗತಿ ಇದೆ. ಮನಸ್ಸಲ್ಲಿ ನೀವು ಏನಾದರೂ ಯೋಚಿಸಿದಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗ್ಬೋದು. ಮನೆಯಲ್ಲಿ ಶುಭ ಕಾರ್ಯಗಳನ್ನು ಸೂಚನೆ ಸಿಗ್ಬೋದು. ಮದುವೆ ಮುಂಜಿ ಫಿಕ್ಸ್ ಆಗ್ಬೋದು. ಗೃಹ ಪ್ರವೇಶಾದಿಗಳು ಒದಗಿ ಬರ್ಬೋದು, ಅಥವಾ ಯಂತ್ರ ವಾಹನ ಕೊಳ್ಳುವಂಥ ಅವಕಾಶಗಳು ಒದಗಿ ಬರ್ಬೋದು. ಹಾಗೆ ಅನೇಕ ಶುಭ ಫಲಗಳನ್ನು ವಾರದ ಕೊನೆಯ ದಿನ ನಿರೀಕ್ಷೆ ಮಾಡ್ಬೋದು ತುಲಾರಾಶಿಯವರು. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಆರಂಭದ 3 ದಿನಗಳು ಅತ್ಯುತ್ತಮವಾಗಿ ಬಂದಿವೆ. ಕೊನೆಯ 2 ದಿನಗಳು ಅದ್ಭುತವಾಗಿ ಬಂದಿವೆ. ಮಧ್ಯದಲ್ಲಿ 21, 22ರಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಈ ವಾರದಲ್ಲಿ ತುಲಾರಾಶಿಯವರು ಬಳಸ್ತಕ್ಕಂಥ ಬಣ್ಣಗಳ ವಿಚಾರಣೆ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸ್ನೋ, ಯೆಲ್ಲೋ, ಗ್ರೀನ್, ವೈಟ್, ಮಿಕ್ಸ್, ಬ್ಲೂ ಎಂಬಂತಹ ಬಣ್ಣಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 2, 3, 5, 6, 7, 8, 2, 3, 5, 6, 7, 8 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ಷಡ್ಗ್ರಹಗಳ ಕೃಪೆಯಿಂದ ಈ ವಾರ ಶುಭದಾಯಕವಾಗಿಲ್ಲ. ಅಂದರೆ ಅಲ್ಲಿ 6 ಗ್ರಹಗಳ ಒಂದು ನಿರಂತರವಾದ ಕೃಪೆ ಸಿಗುತ್ತೆ. ಹಾಗಾಗಿ ವಾರ ಪೂರ್ತಿ ನಿಮಗೆ ಉತ್ತಮ ಅಂತ ನೀವು ಅಂದ್ಕೋಬೋದು. ಕೆಲವೊಂದು ದಿನಗಳ ಆರಂಭದ ದಿನಗಳಲ್ಲಿ ಉತ್ತಮ ಬಂದರೂ ಮಧ್ಯದಲ್ಲಿ ಸ್ವಲ್ಪ 2 ದಿನಗಳು ಮಾತ್ರ ಚಂದ್ರನ ಬೆಂಬಲದ ಕೊರತೆ ಇದೆ ಹೊರತು ಯಾವುದೇ ರೀತಿಯ ಸಂಕಷ್ಟಗಳನ್ನು ಬರೋದಿಲ್ಲ. ಬಹಳ ಅದ್ಭುತವಾದ ಈ ವಾರವನ್ನು ಶುಭದಾಯಕವನ್ನು ಸದುಪಯೋಗಪಡಿಸಿಕೊಳ್ಳಿ ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿಗೆ ವಾರದ ಶುಭ ಆರಂಭದ 18, 19, 20ರಲ್ಲಿ ವಿಶೇಷವಾದ ಚಂದ್ರ ಅನುಗ್ರಹ ಇರುವಂಥದ್ದು, ಶುಕ್ರ ಅನುಗ್ರಹ ಇರುವಂಥದ್ದು, ಅದೇ ರೀತಿ ಕೇತುವಿನ ಬೆಂಬಲ ಇರುವಂಥದ್ದು. ಅದೇ ರೀತಿ ಈ ವಾರದಲ್ಲಿ ನಿಮಗೆ ಮಂಗಳನ ಬೆಂಬಲ ಸಹ ಆರಂಭ ಆಗುತ್ತೆ. 16ರಿಂದ ಆರಂಭವಾಗುವಂಥ ಮಂಗಳನ ಅಥವಾ ನಿಮ್ಮ ರಾಶಿಯಾಧಿಪತಿ ಎನ್ನಿಸಿದ ಕುಜ ಅಥವಾ ಅಂಗಾರಕನ ನಿಮಗೆ ಬೆಂಬಲ ಈ ವಾರ ಪೂರ್ತಿ ಇರಲಿದೆ. ಹಾಗಾಗಿ ಇದನ್ನು ನೀವು ಅರಿತುಕೊಂಡು ಸದುಪಯೋಗ ಪಡಿಸಿಕೊಳ್ಳಿ. ಅಪರೂಪಕ್ಕೆ ಸಿಗುವಂಥದ್ದು ಈ ಮಂಗಳ ಅಥವಾ ಸೂರ್ಯನ ಬೆಂಬಲ ಇವೆಲ್ಲವೂ ಅಪರೂಪಕ್ಕೆ ಸಿಗುವಂಥದ್ದು. ಈ ವಾರದಲ್ಲಿ ನಿಮಗೆ ಸೂರ್ಯನ ಬೆಂಬಲನಿದೆ, ಮಂಗಳನ ಬೆಂಬಲನಿದೆ. ಹಾಗಾಗಿ ಎಲ್ಲರೂ ಈ ರಾಜಕೀಯ ಮೂಲದ ಕೆಲಸ ಕಾರ್ಯಗಳಿರ್ತಾರೆ, ಸರ್ಕಾರಿ ಮೂಲದಲ್ಲಿ ಇರ್ತಾರೆ, ಅಥವಾ ಕಾಂಟ್ರಾಕ್ಟ್ ಮುಂತಾದವುಗಳು ಮಾಡ್ತಾರೆ, ಅಥವಾ ಸಾರ್ವಜನಿಕ ವಲಯದಲ್ಲಿ ಏನಾದರೂ ಉನ್ನತ ಹುದ್ದೆ ಸ್ಥಾನಮಾನದಲ್ಲಿ ಇರ್ತಾರೆ, ಅಥವಾ ಯಾವುದೇ ರೀತಿ ರಾಜಕೀಯದಲ್ಲಿ ಹುದ್ದೆ ಮಂತ್ರಿಗಿರಿ ಇತ್ತೆಲ್ಲ ಇರ್ತಾರೆ. ಅವರಿಗೆಲ್ಲ ಬಹಳ ಅದ್ಭುತವಾದ ಫಲ ಈ ವಾರದಲ್ಲಿ ಆರಂಭದಲ್ಲೇ ಆಗ್ತಾಯಿದೆ. ಅವರ ಏನಾದರೂ ದೀರ್ಘಕಾಲದ ಕನಸು ನನಸಾಗುತ್ತೆ, ಅವರ ಏನಾದರೂ ಒಂದು ಗುರಿಯನ್ನು ತಲುಪಲಿಕ್ಕೆ ಆಗುತ್ತೆ, ಅಥವಾ ವಿಶೇಷವಾದ ಅಧಿಕಾರದ ಸ್ಥಾನಮಾನ, ಉನ್ನತ ಒಂದು ಸ್ಥಾನಮಾನಗಳಲ್ಲಿ ಸಿಗುವಂಥ ಅವಕಾಶ, ಬಡ್ತಿ ಪ್ರಮೋಷನ್ ಸಿಗುವಂಥ ಅವಕಾಶಗಳಿರ್ತವೆ. ಅಥವಾ ಹಿಂದೆ ನಿಮಗೆ ಯಾವುದು ತಪ್ಪಿ ಹೋದಂಥ ಯಾವುದೇ ಕೆಲಸ ಕಾರ್ಯಗಳು ಇಂದು ಕ್ಷಿಪ್ರವಾಗಿ ಆಗಲಿವೆ. ಹಾಗಾಗಿ ಆರಂಭದ 3 ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ವ್ಯಾಪಾರಿಗಳಿಗೆ ಪ್ರಗತಿ, ಉದ್ಯಮಿಗಳಿಗೆ ಪ್ರಗತಿ, ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಹೊಸ ಅವಕಾಶಗಳು ಬರಲಿವೆ. ಸಾಂಸಾರಿಕವಾಗಿ ಸಹ ಉತ್ತಮವಾದ ಬಾಂಧವ್ಯ ಈ ದಿನಗಳ ಇರುತ್ತೆ. ಹಣಕಾಸಿನ ಹರಿವು ಸಹ ಉತ್ತಮ ಇರುತ್ತೆ. ಹಾಗಾಗಿ ತನುಮನ ಧನದ ವಿಚಾರಕ್ಕೆ ಅದ್ಭುತವಾದ ಶುಭಫಲ ನಿಮಗೆ 18, 19, 20ರಲ್ಲಿ ಖಂಡಿತ ಸಿಗಲಿದೆ ವೃಶ್ಚಿಕ ರಾಶಿಯವರಿಗೆ. ನಂತರ ಬರತಕ್ಕಂಥ 2 ದಿನಗಳು ಬುಧವಾರ, ಗುರುವಾರ ಸ್ವಲ್ಪ ಮಟ್ಟಿಗೆ ಚಂದ್ರನ ಬೆಂಬಲ ಕೊರತೆ ಇರುತ್ತೆ. ಆದರೆ ಏನೋ ಪರವಾಗಿಲ್ಲ, ಚಂದ್ರನ ಬೆಂಬಲ ಕೊರತೆ ಇದ್ದರೂ ಅಲ್ಲಿ ನಿಮಗೆ ಸೂರ್ಯ ಅನುಗ್ರಹ ಬರುವಂಥ, ಶುಕ್ರ ಅನುಗ್ರಹ ಇರುವಂಥದ್ದು, ಕೇತುವಿನ ಬೆಂಬಲ, ಮಂಗಳನ ಬೆಂಬಲ, ಹೀಗೆ ಚತುರ್ಗ್ರಹಗಳ ರಕ್ಷಣೆ ಇರುತ್ತೆ. ಹಾಗಾಗಿ ವ್ಯಾಪಾರ, ವ್ಯವಹಾರ, ಉದ್ಯೋಗ ಇದೆಲ್ಲ ಚೆನ್ನಾಗಿ ನಡೀತದೆ. ಮಾತಿನ ಚಕಮಕಿಗಳು ಬರ್ಬೋದು. ಚಂದ್ರನ ಒಂದು ಬೆಂಬಲದ ಕೊರತೆ ಇರೋ ಕಾರಣ ಮಾತಿನ ಚಕಮಕಿ, ಬಂಧುಗಳಲ್ಲಿ ಕಲಹ, ಅಥವಾ ಹಿರಿಯ ವ್ಯಕ್ತಿಗಳಲ್ಲಿ ವಿರೋಧ, ತಂದೆ ತಾಯಿ ಅತ್ತೆ ಮಾವ ಮುಂತಾದ ಹಿರಿಯ ವ್ಯಕ್ತಿಗಳ ವಿರೋಧದ ಭಾವನೆಗಳು ಬರುವಂಥದ್ದು, ಅಥವಾ ನಿಮ್ಮ ವಿರುದ್ಧ ಅವರು ಅಸಮಾಧಾನಗೊಳ್ಳುವಂಥದ್ದು ಮುಂತಾದ ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ಇರಿಸು ಮುರಿಸಿನ ಘಟನೆ, ಅಸಮಾಧಾನದ ಘಟನೆಗಳು 21, 22ರಲ್ಲಿ ಜರಗಬಹುದು. ಇನ್ನು 23, 24 ಅಷ್ಟೇನು ಉತ್ತಮ ಫಲಗಳನ್ನು ಒಂದು ಕೊಡುವಂಥ ದಿನ ಆಗಿರುತ್ತೆ. ಹೆಚ್ಚೇನು ತೊಂದರೆಗಳೇನಿಲ್ಲ. ಇಲ್ಲಿ ನಿಮಗೆ ಹಣಕಾಸು, ಆರೋಗ್ಯ, ವ್ಯಾಪಾರ, ಉದ್ಯಮ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ಬಾಂಧವ್ಯದಲ್ಲಿ ಸ್ವಲ್ಪ ಕೊರತೆ ಬರ್ಬೋದು ಹೊರತು ಶುಕ್ರವಾರ, ಶನಿವಾರ ಬಾಂಧವ್ಯ ಅಂದರೆ ನಿಮ್ಮ ತಂದೆ ಮಕ್ಕಳ ಸಂಬಂಧದಲ್ಲಿ, ಸಹೋದರ ಸಹೋದರಿಯರ ಸಂಬಂಧದಲ್ಲಿ, ಅಥವಾ ನಿಮ್ಮ ಒಂದು ಮಿತ್ರರ ಜೊತೆಗಿನ ಸಂಬಂಧದಲ್ಲಿ ಎಲ್ಲ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಅಥವಾ ಬಿರುಕುಗಳು ಬರ್ಬೋದಾಗಿದೆ. ಅದರ ಹೊರತು ನಿಮಗೆ ಹಣಕಾಸು, ವ್ಯಾಪಾರ, ಉದ್ಯೋಗ ಎಲ್ಲ ಚೆನ್ನಾಗಿರುತ್ತೆ ಈ 23, 24ರಲ್ಲಿ.
ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಆರಂಭದ 3 ದಿನಗಳು ಅದ್ಭುತವಾಗಿ ಬಂದಿವೆ. ಭಾನುವಾರ, ಸೋಮವಾರ, ಮಂಗಳವಾರ ಅದ್ಭುತವಾಗಿ ಬಂದಿವೆ. ನಂತರ ಬುಧವಾರ, ಗುರುವಾರ ಸ್ವಲ್ಪ ಮಿಶ್ರ ಫಲ ಬಂತು. ಜೊತೆಗೆ ಕೊನೆಯ 2 ದಿನಗಳು ಶುಕ್ರವಾರ, ಶನಿವಾರ ಸ್ವಲ್ಪ ಸಾಮಾನ್ಯ ಫಲ ಎಂದು ಬಂದಿದೆ. ಹಾಗಾಗಿ ಅದನ್ನು ಅರಿತುಕೊಂಡು ನೀವು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಜೊತೆಗೆ ವಾರ ಪೂರ್ತಿ ನಿಮಗೆ ಅಲ್ಲಿ ಸೂರ್ಯಾನುಗ್ರಹ ಇರುವ ಕಾರಣ ಸರ್ಕಾರಿ ಮೂಲ ಕೆಲಸ, ಕೋರ್ಟ್ ಕಚೇರಿ ಮೂಲ ಕೆಲಸ, ದಾಖಲೆ ಪತ್ರ ಸಂಗ್ರಹ ಇದನ್ನು ವಾರ ಪೂರ್ತಿ ಮಾಡ್ಬೋದು. ವಾರ ಪೂರ್ತಿ ಶುಕ್ರಾನುಗ್ರಹ ಇರುವ ಕಾರಣ ಹಣಕಾಸಿಗೆ ಏನು ಕೊರತೆ ಇರುವುದಿಲ್ಲ. ಮಧ್ಯೆ ನಿಮಗೆ ಅಲ್ಲಿ ಇರತಕ್ಕಂಥ ಕೇತುವಿನ ಬೆಂಬಲ, ಜೊತೆಗೆ ವಾರ ಪೂರ್ತಿ ಬರತಕ್ಕಂಥ ಅಪರೂಪದ ಮಂಗಳನ ಬೆಂಬಲ. ಹಾಗಾಗಿ ಮನೆ, ಭೂಮಿ ಅಥವಾ ಕೃಷಿ ಚಟುವಟಿಕೆ, ವ್ಯಾಪಾರ, ಉದ್ಯಮದ ಸಂಬಂಧಪಟ್ಟ ಏನಾದರೂ ಹೆಜ್ಜೆ ಇಡಲಿಕ್ಕೆ ಈ ವಾರವನ್ನು ಸದುಪಯೋಗಪಡಿಸಿಕೊಳ್ಳಿ. ಈ ವಾರದಲ್ಲಿ ಬಳಸ್ತಕ್ಕಂಥ ಬಣ್ಣ ನೋಡಿದರೆ ಅರಜತ ಕೇಸರಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಆರೆಂಜ್, ವೈಟ್, ಮಿಕ್ಸ್, ರೆಡ್ ಬಣ್ಣಗಳು ಬಳಸ್ಕೊಳ್ಳಿ. ಸಂಖ್ಯೆಗಳು 1, 6, 7, 9, 1, 6, 7, 8, 9 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಧನುಸ್ಸು ಅಥವಾ ಧನುರಾಶಿಗೆ ವಾರದ ಆರಂಭದಲ್ಲಿ ಮಿಶ್ರ ಫಲಗಳ ಸೂಚನೆ ಬಂದಿದೆ. 18, 19, 20ರಲ್ಲಿ ನೀವು ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗದೆ ಹೋಗ್ಬೋದು. ಹಣಕಾಸಿನ ನಷ್ಟಗಳು ಬರ್ಬೋದು, ಅನಿರೀಕ್ಷಿತ ನಷ್ಟಗಳು ಬರ್ಬೋದು. ನಿಮ್ಮನ್ನು ನಂಬಿದವರು ನಿಮಗೆ ನೀವು ಯಾರನ್ನು ನಂಬಿರ್ತಾರೋ ಅವರು ನಿಮಗೆ ಮೋಸ ಮಾಡೋದಾಗಲಿ, ಅಥವಾ ಯಾವುದರಲ್ಲಿ ನೀವು ತುಂಬ ಒಂದು ನಿರೀಕ್ಷೆ ಇಟ್ಕೊಡ್ತೀರೋ ನಿಮ್ಮ ನಿರೀಕ್ಷೆ ಇವತ್ತು ಹುಸಿ ಆಗ್ಬೋದು, ಅಥವಾ ನಿಮಗೆ ಅಸಮಾಧಾನ ಆಗುವಂಥ ಘಟನೆಗಳು ಜರಬಹುದು. ವ್ಯಾಪಾರ ಸ್ಥಳದಲ್ಲಿ ವ್ಯಾಪಾರದಲ್ಲಿ ಸಹ ಕೊಡತೆ, ಉದ್ಯಮಿಗಳಿಗೆ ಸಹ ಅವರಿಗೆ ಅಹಿತಕರವಾದ ಘಟನೆಗಳಾಗುವಂಥದ್ದು. ಇನ್ನು ನೌಕರಿಯಲ್ಲಿ ಅಥವಾ ಜಾಬಲ್ಲಿರುವಾಗ ಸಹ ಅವರ ಒಂದು ಜಾಬ್ನಲ್ಲಿ ಸಹ ಒಂದು ಅಸ್ಥಿರತೆ ಅಥವಾ ಅಸಮತೋಲನ ಕಾಣ್ಬೋದು. ಒಟ್ಟಿನಲ್ಲಿ ಈ ವಾರದ ಆರಂಭದ 3 ದಿನಗಳು ಸ್ವಲ್ಪ ನಿಮಗೆ ಮಿಶ್ರ ಫಲಗಳನ್ನು ನೀಡಬಹುದಾಗಿದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪಡಬಹುದು. ಹಣಕಾಸಿನ ವಿಚಾರ ಸಹ ನಷ್ಟ ಕಷ್ಟಗಳಿಗೆ ಗುರಿ ಆಗ್ಬೋದು 18, 19, 20ರಲ್ಲಿ. ಆ ಬಳಿಕ 21, 22 ನಿಮ್ಮ ಪಾಲಿಗೆ ಉತ್ತಮ ಫಲಗಳ ನಿರೀಕ್ಷೆ ಇರುತ್ತೆ. 21, 22 ಬುಧವಾರ, ಗುರುವಾರ ಅಂದುಕೊಂಡಂತೆ ಕೆಲಸ ಕಾರ್ಯ ಆಗಲಿದೆ. ವ್ಯಾಪಾರ, ಉದ್ಯಮ ಪ್ರಗತಿ ಇದೆ. ದೀರ್ಘಕಾಲದ ನಿಮ್ಮ ಒಪ್ಪಂದಗಳು ಈಗ ನಿಮ್ಮ ಜಾರಿ ಬರಲಿವೆ. ವ್ಯಾಪಾರ ಉದ್ಯಮದವರಿಗೆ ಹಣಕಾಸಿನ ನೆರವು ಚೆನ್ನಾಗುತ್ತೆ. ವಿದ್ಯಾರ್ಥಿ ಯುವಕರಿಗೆ ಸಾಧಕರಿಗೆ ಅದ್ಭುತವಾದ ಅವಕಾಶಗಳು 21, 22ರಲ್ಲಿ ಒದಗಿ ಬರುತ್ತೆ. ಇನ್ನು 23, 24 ಶುಕ್ರವಾರ, ಶನಿವಾರ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಇಲ್ಲಿ ಯಾವುದೇ ರೀತಿ ಹೆಚ್ಚಿನ ನಿಮಗೆ ಬದಲಾವಣೆಗಳಿಲ್ಲ. ಆರೋಗ್ಯ, ವ್ಯಾಪಾರ, ಉದ್ಯಮ ಚೆನ್ನಾಗಿ ನಡೀತದೆ. ಬಾಂಧವ್ಯದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಬೇಕು. ಅದು ವಿಶೇಷವಾಗಿ ವಿರುದ್ಧ ಲಿಂಗದವರ ಜೊತೆಗೆ ಏನಾದರೂ ಬಾಂಧವ್ಯದಲ್ಲಿ ಕೊರತೆ ಅಥವಾ ಏನಾದರೂ ಅಪವಾದಗಳು ಬರ್ಬೋದಾಗಿದೆ. ಹಾಗಾಗಿ 23, 24 ಅಂಥ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಒಟ್ಟಿನಲ್ಲಿ ಈ ವಾರದಲ್ಲಿ ಈ ಧನುರಾಶಿಯವರಿಗೆ ಆರಂಭದ ದಿನ ಸ್ವಲ್ಪ ಮಿಶ್ರ ಫಲ, ಮಧ್ಯದ 2 ದಿನಗಳಂದರೆ 21, 22ರಲ್ಲಿ ಅದ್ಭುತವಾದ ಶುಭಫಲ, ಮತ್ತು ಕೊನೆಯ 2 ದಿನಗಳಂದರೆ ಶುಕ್ರವಾರ, ಶನಿವಾರ ಸಾಮಾನ್ಯ ಫಲ ಎಂದು ಬಂದಿದೆ. ಅದನ್ನು ಅರಿತುಕೊಂಡು ನೀವು ಈ ವಾರದ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಸಂಖ್ಯೆ ನೀವು ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಯೆಲ್ಲೋ, ಗ್ರೇ, ಗ್ರೀನ್, ವೈಟ್ ಬಣ್ಣಗಳು ಬಳಸ್ಕೊಳ್ಳಿ. ಸಂಖ್ಯೆಗಳು 3, 4, 5, 6, 3, 4, 5, 6 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಮಕರ ರಾಶಿಗೆ ವಾರದ ಶುಭ ಆರಂಭದ 3 ದಿನಗಳಲ್ಲಿ ವಿಶೇಷವಾದ ಚಂದ್ರನ ಅನುಕೂಲತೆ, ಶುಕ್ರನ ಅನುಕೂಲತೆ, ಜೊತೆಗೆ ಶನಿ ಮಹಾತ್ಮನ ವಿಶೇಷವಾದ ಬೆಂಬಲ ಇವೆಲ್ಲ ಇರುವ ಕಾರಣ ಆರಂಭದಲ್ಲಿ ನಿಮಗೆ ಎಲ್ಲ ಇಷ್ಟ ಸಿದ್ಧಿ, ಹಣಕಾಸಿನ ಸಂಬಂಧದ ವ್ಯವಹಾರಗಳು ಕ್ಷಿಪ್ರವಾಗಿ ಆಗುವಂಥದ್ದು. ದೀರ್ಘಕಾಲದಿಂದ ಪೆಂಡಿಂಗ್ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಹಿಂದೆ ಇದ್ದಂಥ ಆರೋಗ್ಯ ಸಮಸ್ಯೆಗಳೆಲ್ಲ ನಿಮಗೆ ಪೌಢ ಸದೃಶವಾಗಿ ನಿವಾರಣೆಗೆ ಉತ್ತಮವಾದ ಲವಲವಿಕೆ, ಆರೋಗ್ಯ ಎಲ್ಲ ಬರುವಂಥದ್ದು. ಶುಭ ಕಾರ್ಯಗಳ ಸಿದ್ಧತೆ ಅಥವಾ ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ. ಬಂಧುಗಳು, ಮಿತ್ರರಲ್ಲಿ ಏನಾದರೂ ವಿಶೇಷವಾದ ಶುಭ ಸೂಚನೆಗಳ ಮಾತುಗಳನ್ನು ಆಡುವಂಥದ್ದು. ಜೊತೆಗೆ ಯಾರು ವ್ಯಾಪಾರ, ಉದ್ಯಮ ಚಟುವಟಿಕೆಗಳಿರ್ತಾರೆ ಅವರ ವ್ಯಾಪಾರ ಉದ್ಯಮ ಅಭಿವೃದ್ಧಿ ಆಗುತ್ತೆ. ಇನ್ನು ಸ್ವಂತವಾದ ಒಂದು ಏನಾದರೂ ಕೃಷಿ ಚಟುವಟಿಕೆ ಇನ್ನಿತರವಾದ ಉದ್ಯಮಗಳನ್ನು ನಡೆಸುವವರೆಗೂ ಅವರ ಉದ್ಯಮದಲ್ಲಿ ಪ್ರಗತಿ ಬರ್ಬೋದು. ಇನ್ನು ಉದ್ಯೋಗದಲ್ಲಿರ್ತಕ್ಕಂತಹ ಈ ಮಕರ ರಾಶಿಯವರಿಗೆ ಅವರ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಇತ್ಯಾದಿಗಳು ಅನಿರೀಕ್ಷಿತವಾಗಿ ಸಿಗ್ಬೋದು. ಹಾಗಾಗಿ ವಾರದ ಆರಂಭದ 3 ದಿನಗಳು ನಿಮಗೆ ಅದ್ಭುತವಾದ ಶುಭವನ್ನು, ಸುಖವನ್ನು, ಲಾಭವನ್ನು, ಜಯವನ್ನು ಕೊಡುವಂಥ 3 ದಿನಗಳಾಗಿ ಭಾನುವಾರ, ಸೋಮವಾರ, ಮಂಗಳವಾರ. ಆ ಬಳಿಕ ಬುಧವಾರ, ಗುರುವಾರ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಬುಧವಾರ, ಗುರುವಾರ ಸ್ವಲ್ಪ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗದೆ ಹೋಗ್ಬೋದು. ಕೆಲಸ ಕಾರ್ಯಗಳು ವಿಳಂಬ ಆಗುವಂಥದ್ದು, ವಿರುದ್ಧವಾದ ಫಲಗಳು ವ್ಯಕ್ತ ಆಗುವಂಥದ್ದು, ಅಥವಾ ನೀವು ನಂಬಿ ಮೋಸಕ್ಕೆ ಒಳಗಾಗುವಂಥ ಘಟನೆಗಳು 21, 22ರಲ್ಲಿ ಜರುಗುತ್ತೆ. 23, 24 ಮತ್ತೆ ಉತ್ತಮ ಫಲಗಳು ಬಂದವು ನಿಮಗೆ. ಅಲ್ಲಿ ಶುಕ್ರವಾರ, ಶನಿವಾರ ಅದ್ಭುತವಾದ ಶುಭ ಫಲಗಳು, ಇಷ್ಟಾಸಿದ್ಧಿ, ಲಾಭ ವೃದ್ಧಿ, ವ್ಯಾಪಾರ ಉದ್ಯಮ ಪ್ರಗತಿ, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು. ದೂರ ಪ್ರಯಾಣ ಅಥವಾ ವಿದೇಶ ಪ್ರಯಾಣದ ಅವಕಾಶಗಳವರಿಗೆ ಒದಗಿ ಬರ್ಬೋದು. ಹಾಗೆ ಅನೇಕ ರೀತಿಯ ಶುಭ ಫಲಗಳನ್ನು ನೀವು ವಾರದ ಕೊನೆಯ 2 ದಿನಗಳು ನಿರೀಕ್ಷೆ ಮಾಡಬಹುದಾಗಿದೆ. ಹಾಗಾಗಿ ಈ ವಾರದಲ್ಲಿ ಈ ಒಂದು ಮಕರ ರಾಶಿಯವರಿಗೆ ಅದ್ಭುತವಾದ ಶುಭಫಲ ಭಾನುವಾರ, ಸೋಮವಾರ, ಮಂಗಳವಾರ ಬಂತು. ಆ ಬಳಿಕ ಶುಕ್ರವಾರ, ಶನಿವಾರ ಅದ್ಭುತವಾದ ಶುಭಫಲ ಬಂತು. ಮಧ್ಯೆ ಬುಧವಾರ, ಗುರುವಾರ ಸ್ವಲ್ಪ ಮುನ್ನೆಚ್ಚರಿಕೆ ಅವಶ್ಯಕತೆ ಇರುತ್ತೆ. ಈ ವಾರದಲ್ಲಿ ಬಳಸುವಂಥ ಬಣ್ಣ ನೋಡಿದರೆ ಮಕರ ರಾಶಿಯವರು ಸ್ನೋ ಅಥವಾ ಮೆದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ಸ್ನೋ, ವೈಟ್, ಬ್ಲೂ ಬಣ್ಣಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 2, 6, 8, 2, 6, 8 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ಕುಂಭರಾಶಿಗೆ ವಾರದ ಸಾಮಾನ್ಯ ಆರಂಭದ ದಿನದಲ್ಲಿ ಸ್ವಲ್ಪ ನಿಮಗೆ
ಅಡೆತಡೆಗಳು, ಹಿನ್ನಡೆಗಳು ಅಥವಾ ಆಕಸ್ಮಿಕ ನಷ್ಟಗಳು ಆಗುವಂಥದ್ದು. ಕೆಲಸ ಕಾರ್ಯಗಳ ಪ್ರಯತ್ನದಲ್ಲಿ ಏನಾದರೂ ವೈಪರೀತ್ಯಗಳು ಕಾಣುವಂಥದ್ದು. ಯಾವುದೇ ಪ್ರಯತ್ನಗಳನ್ನು ಮಾಡಿದರೆ ಅದರಲ್ಲಿ ಸ್ವಲ್ಪ ವಿಳಂಬ ಆಗುವಂಥದ್ದು. ಇನ್ನು ಮಾತಿನ ಚಕಮಕಿ, ವಾಗ್ವಾದ ನಿಮ್ಮ ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಆಗ್ಬೋದು. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳನ್ನು ನೀವು ಮಾಡುವಂತಹ ವಿಚಾರಕ್ಕೆ ಅಲ್ಲಿ ಏನಾದರೂ ಒಂದು ಮೂರನೇ ಅಥವಾ ಕಾಣದ ಕೈಯ ಒಂದು ಕೈವಾಡಗಳು ಅಥವಾ ಗುಪ್ತ ಶತ್ರುಗಳ ಪೀಡೆಗಳು ನಿಮಗೆ ಬರ್ಬೋದಾಗಿದೆ. ಅದೇ ರೀತಿ ಬಾಂಧವ್ಯದಲ್ಲಿ ಸಹ ಕೊರತೆ ಇರುತ್ತೆ. 18, 19, 20ರಲ್ಲಿ ಮನೆ ಮಂದಿ ಅಥವಾ ಪತಿ ಪತ್ನಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ತಾಯಿ ಮಕ್ಕಳ ಮಧ್ಯೆ ಭಿನ್ನಾಭಿಪ್ರಾಯ ವಾಗ್ವಾದಗಳು ಬರ್ಬೋದಾಗಿದೆ 18, 19, 20ರಲ್ಲಿ. ಹಾಗಾಗಿ ಈ 3 ದಿನಗಳು ಅಷ್ಟೇನು ಉತ್ತಮವಾಗಿ ಬಂದಿಲ್ಲ. ಹಣಕಾಸು ವಿಚಾರ, ಆರೋಗ್ಯ ವಿಚಾರ, ವ್ಯಾಪಾರ ಉದ್ಯಮ ವಿಚಾರ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ 18, 19, 20ರಲ್ಲಿ ಬರಲಿದೆ. ನಂತರ ಬರ್ತಕ್ಕಂಥ 21, 22 ಬುಧವಾರ, ಗುರುವಾರ ನಿಮ್ಮ ಪಾಲಿಗೆ ಅದ್ಭುತ ಶುಭಫಲ ನಿರೀಕ್ಷೆ ಇರುತ್ತೆ. ವ್ಯಾಪಾರ ಉದ್ಯಮ, ಹಣಕಾಸು ವಿಚಾರ ಅಥವಾ ಆರೋಗ್ಯದ ವಿಚಾರ ಬಹಳ ಉತ್ತಮ ಫಲಗಳು ನಿರೀಕ್ಷೆ ಮಾಡ್ಬೋದು. ಹಿಂದೆ ನೀವು ಕಾಣುತ್ತಿದ್ದ ಹಲವಾರು ಕನಸುಗಳನ್ನು ನನಸಾಗ್ಬೋದು. ಬಂಧು ಮಿತ್ರರ ಸಹಕಾರಗಳು ಸಿಗಲಿವೆ. ಜೊತೆಗೆ ವ್ಯಾಪಾರ ಉದ್ಯಮದಲ್ಲಿ ನಿಮಗೆ ಅನೇಕ ರೀತಿಯ ಹೊಸ ಹೆಜ್ಜೆಗಳನ್ನು ಇಡಲಿಕ್ಕೆ ನಿಮಗೆ ಸಹಾಯಗಳು ಸಿಗಲಿವೆ. ಹಾಗೆ 21, 22 ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಬುಧವಾರ, ಗುರುವಾರದಂದು ಅನೇಕ ರೀತಿಯ ಶುಭ ಲಾಭಗಳು, ಆರೋಗ್ಯ ಸುಧಾರಣೆ, ಜೊತೆಗೆ ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆಗಳು ಜರುಗುತ್ತವೆ. ಕೊನೆಯ 2 ದಿನಗಳು ಶುಕ್ರವಾರ, ಶನಿವಾರ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಅಲ್ಲಿ ಆರೋಗ್ಯ, ಹಣಕಾಸು, ವ್ಯಾಪಾರ ಉದ್ಯಮ ಅಥವಾ ಇನ್ನಿತರವಾದ ನಿಮ್ಮ ಕೆಲಸ ಕಾರ್ಯಗಳು ಏನು ಪರವಾಗಿಲ್ಲ. ಇಲ್ಲಿ ಕೆಲವೊಮ್ಮೆ ಸಣ್ಣ ಪುಟ್ಟ ಅನಾರೋಗ್ಯಗಳು, ಸಣ್ಣ ಪುಟ್ಟ ಒಂದು ಕಲಹ ವಾಗ್ವಾದಗಳು ಬರ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ 23, 24ರಲ್ಲಿ. ಹಾಗಾಗಿ ಈ ಕುಂಭರಾಶಿಯವರಿಗೆ ಈ ವಾರದಲ್ಲಿ ಅನೇಕ ಮಧ್ಯೆ ಸ್ವಲ್ಪ ಉತ್ತಮ ಫಲಗಳು ಬಾರದೇ ಇದ್ದರೂ ವಾರದ ಮಧ್ಯಭಾಗದಲ್ಲಿ ಅಂದರೆ 21, 22 ಅದ್ಭುತವಾದ ಶುಭ ಫಲಗಳು ನಿರೀಕ್ಷೆ ಇರುತ್ತೆ. ಈ ವಾರದಲ್ಲಿ ಬಳಸ್ತಕ್ಕಂಥ ಬಣ್ಣಗಳು ವಿಚಾರ ಅಂದರೆ ಎಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಎಲ್ಲೋ ಅಂದರೆ ಗುರುವಿನ ಸಂಕೇತ, ವೈಟ್ ಅಂದರೆ ಶುಕ್ರನ ಸಂಕೇತ. ಹಾಗೆ ಗುರು ಶುಕ್ರ ನಿಮ್ಮನ್ನು ಕಾಪಾಡಬೇಕು. ಹಾಗಾಗಿ ಎಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆ 2 ಮತ್ತು 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. 2 and 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ. ವಿಶೇಷವಾಗಿ ನಿಮಗೆ ಈಗ ಸಾಡೆಸಾತಿಯ ಪರ್ವದಲ್ಲಿರೋ ಕಾರಣ ಮಧ್ಯೆ ಮಾತ್ರ ಕೆಲವೊಮ್ಮೆ ಉತ್ತಮ ಗ್ರಹಗಳ ಬೆಂಬಲ ಸಿಗುತ್ತೆ. ಈ ವಾರದಲ್ಲಿ ಹೆಚ್ಚೇನು ಗ್ರಹಗಳ ಬೆಂಬಲ ನಿಮಗೆ ಇರುವುದಿಲ್ಲ. ಹಾಗಾಗಿ ಮಧ್ಯೆ 21, 22 ನಿಮಗೆ ಅದನ್ನು ಒಂದು ಆಯ್ಕೆ ಮಾಡಿಕೊಂಡು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಅದರ ಹಿಂದಿನ ಮತ್ತು ವಾರದ ಕೊನೆಯ ದಿನಗಳು ಮಿಶ್ರ ಫಲಗಳ ಸೂಚನೆ ಇರುವ ಕಾರಣ ಮುನ್ನೆಚ್ಚರಿಕೆ ಖಂಡಿತ ನಿಮಗೆ ಬೇಕಾಗುತ್ತೆ. ಸಂಖ್ಯೆಗಳು 2 ಮತ್ತು 6, 2 and 6 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ವಾರದ ಆರಂಭ ಶುಭಾರಂಭ. ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳು ನಿರಂತರವಾಗಿ ಅದ್ಭುತವಾದ ಶುಭಫಲ, ಸುಖ, ಲಾಭ, ಜಯಗಳಾಗುವಂಥದ್ದು. ವ್ಯಾಪಾರ ಉದ್ಯಮ ಎಲ್ಲ ಪ್ರಗತಿ ಆಗುತ್ತೆ. ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅವಕಾಶಗಳು ಬರುವಂಥದ್ದು. ಹಿಂದೆ ನಿಮಗೆ ಮಿಸ್ ಆಗಿದಂತಹ ಅವಕಾಶಗಳು, ಸೀಟುಗಳು ಈ ವಾರದಲ್ಲಿ ನಿಮಗೆ ಅಲಾಟ್ ಆಗುವಂಥದ್ದು. ಇನ್ನು ವ್ಯಾಪಾರ ಉದ್ಯಮ ಆರಂಭ ಮಾಡಿ ಅವರ ಒಂದು ವ್ಯಾಪಾರ ಉದ್ಯಮಕ್ಕೆ ಒಂದು ವಿಶೇಷವಾದ ಸ್ಥಾನಮಾನಗಳು ಅಥವಾ ಸ್ಥಳಾವಕಾಶಗಳು ಸಿಗಲಿವೆ. ಜೊತೆಗೆ ಹಣಕಾಸಿನ ಅರಿವು ಬಹಳ ಚೆನ್ನಾಗಿರುತ್ತೆ. ವ್ಯಾಪಾರ ಉದ್ಯಮದಲ್ಲಿರೋರಿಗೆ ವ್ಯಾಪಾರ ಪ್ರಗತಿ, ಕಾಂಟ್ರಾಕ್ಟು, ಸರ್ಕಾರಿ ಮೂಲ ಕೆಲಸ ಅಥವಾ ರಾಜಕೀಯ ಮೂಲದ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳೋರಿಗೆ ಅನೇಕ ರೀತಿಯ ಹೊಸ ಅವಕಾಶಗಳು ಬರ್ತವೆ. ಹಾಗೆ ಈ ವಾರದ ಆರಂಭವನ್ನು ನೀವು ಚೆನ್ನಾಗಿ ಅರಿತುಕೊಂಡು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆ ಬಳಿಕ ಬರೋದು 21, 22 ಬುಧವಾರ, ಗುರುವಾರ ಮಿಶ್ರ ಫಲಗಳ ಸೂಚನೆ. ಅನೇಕ ರೀತಿಯ ಕಷ್ಟ ನಷ್ಟಗಳು ಆಗುವಂಥದ್ದು. ಅದು ಯಾವುದೇ ರೀತಿ ನಿಮಗೆ ಇನ್ನಿತರಿಂದ ವಂಚನೆಗೆ, ಮೋಸಕ್ಕೆ ಗುರಿಯಾಗುವಂಥದ್ದು. ಜೊತೆಗೆ ಯಾವುದೇ ರೀತಿಯ ನ್ಯಾಯಾಲಯ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನಗತಿ ಅಥವಾ ಹಿನ್ನಡೆ ಆಗ್ಬೋದಾಗಿದೆ 21, 22ರಲ್ಲಿ. ನಂತರ ಬರತಕ್ಕಂಥ 23, 24 ನಿಮಗೆ ಅದ್ಭುತವಾದ ಶುಭಫಲ. 23, 24 ಶುಕ್ರವಾರ, ಶನಿವಾರ ಇಷ್ಟ ಸಿದ್ಧಿ, ಲಾಭ ವೃದ್ಧಿ ಇದೆ. ವ್ಯಾಪಾರ ಉದ್ಯಮ ಪ್ರಗತಿ, ಅಂದುಕೊಂಡಂತೆ ಕೆಲಸ ಕಾರ್ಯ ಆಗುತ್ತೆ. ಮದುವೆ, ಮುಂಜಿ ಇತ್ಯಾದಿಗಳು ಕೆಲವರಿಗೆ ಫಿಕ್ಸ್ ಆಗ್ಬೋದು. ಅದು ಅಂಥ ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಕೆಲವರಿಗೆ ಒದಗಿ ಬರ್ಬೋದು. ದೂರ ಪ್ರಯಾಣ ಅಥವಾ ವಿದೇಶ ಪ್ರಯಾಣ ಮಾಡುವಂಥ ಅವಕಾಶ ಒದಗಿ ಬರಲಿದೆ. ಹಾಗೆ 23, 24 ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಒಟ್ಟಿನಲ್ಲಿ ಈ ವಾರದ ಆರಂಭ ನಿಮಗೆ 3 ದಿನಗಳು ಅದ್ಭುತವಾಗಿ ಬಂದು ಕೊನೆ 2 ದಿನಗಳು ಅದ್ಭುತವಾಗಿ ಬಂದು ಮಧ್ಯದ 2 ದಿನಗಳು ಸ್ವಲ್ಪ ಮಟ್ಟಿಗೆ ಮುನ್ನೆಚ್ಚರಿಕೆ ಅಗತ್ಯ 21, 22ರಲ್ಲಿ. ಈ ವಾರ ಬಳಸ್ತಕ್ಕಂಥ ಬಣ್ಣ ಮೀನರಾಶಿಯವರು ಸ್ನೋ ಅಥವಾ ಬಣ್ಣ, ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಆರೆಂಜ್, ಸ್ನೋ, ಗ್ರೀನ್, ವೈಟ್ ಮತ್ತು ಮಿಕ್ಸ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 1, 2, 5, 6, 7 1, 2, 5, 6, 7 1, 2, 5, 6, 7 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇಲ್ಲಿವರೆಗೆ 12 ರಾಶಿಗಳ ಈ ವಾರ ಭವಿಷ್ಯವನ್ನು ಅವಲೋಕನೆ ಮಾಡಿದ್ದೇನೆ. ಈ ವಾರದಲ್ಲಿ ಹಲವಾರು ರಾಶಿಗಳಿಗೆ ಉತ್ತಮ ಅವಕಾಶಗಳು ಸಿಗುವಂಥ ಒಂದು ಸದುಪಯೋಗದ ಒಂದು ಶುಭ ಚಿಹ್ನೆಗಳಿವೆ. ವಿಶೇಷವಾಗಿ ಸೂರ್ಯನ ಮತ್ತು ಮಂಗಳನ ತರಂಗಗಳ ಪ್ರಭಾವ ಸಿಗುವಂಥ ರಾಶಿಗಳು, ಜೊತೆಗೆ ಕೆಲವೊಮ್ಮೆ ಈ ಚಂದ್ರನ ವಿಶೇಷವಾದ ತರಂಗಗಳ ಲಾಭ ಸಿಗುವಂಥ ರಾಶಿಗಳಲ್ಲಿ ಆಯುರಾರೋಗ್ಯ ಶಕ್ತಿ ಸಿದ್ಧಿಯಾಗುವಂಥ ಅವಕಾಶಗಳು ಈ ವಾರದಲ್ಲಿ ಕಂಡುಬರುತ್ತೆ. ವಾಹಿನಿಯನ್ನು ತಾವೆಲ್ಲರೂ ನಿರಂತರವಾಗಿ ವೀಕ್ಷಿಸಿದ್ರೆ, ಪ್ರೋತ್ಸಾಹಿಸಿದ್ರೆ ಮತ್ತೊಮ್ಮೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು.